It's a joy for me to be with you all again for this evening study. ಸಾಯಂಕಾಲ ಅಧ್ಯಯನಕ್ಕೋಸ್ಕರವಾಗಿ ನಿಮ್ಮೊಟ್ಟಿಗೆ ಇರುವಂತದ್ದು ನನಗೆ ಬಹಳ ಸಂತೋಷ. Let me just share my screen with you. ನಾನು ನಮ್ಮ ಪರದೆಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ. Okay, right. So we have been looking at mission. ನಾವು ನಿಯೋಗ ಎನ್ನುವಂತಹ ವಿಷಯದ ಕುರಿತಾಗಿ ನೋಡುತ್ತಾ ಇದ್ದೆವು. And we are not looking at what we as individuals or a local church do as mission. We are looking at God's mission. ವೈಯಕ್ತಿಕವಾಗಿ ಅಥವಾ ಸ್ಥಳೀಯ ಸಭೆಯಾಗಿ ನಾವು ಮಾಡುವಂತಹ ನಿಯೋಗದ ಕುರಿತಾಗಿ ನಾವು ನೋಡ್ತಾ ಇರಲಿಲ್ಲ. ಆದ್ರೆ ನಾವು ನೋಡ್ತಾ ಇರುವಂತದ್ದು ದೇವರ ಒಂದು ನಿಯೋಗ ಅಥವಾ ದೇವರ ದೃಷ್ಟಿಯಲ್ಲಿರುವಂತಹ ನಿಯೋಗದ ಕುರಿತಾಗಿ ನಾವು ನೋಡುತ್ತಾ ಇದ್ದೇವೆ. In other words, now what is God doing in the world? ಮತ್ತೊಂದು ಮಾತಿನಲ್ಲಿ ಹೇಳಬೇಕಾದ್ರೆ ದೇವರು ಈ ಲೋಕದಲ್ಲಿ ಏನು ಮಾಡುತ್ತಾ ಇದ್ದಾನೆ. We are only God's co-workers. ನಾವು ದೇವರ ಕೆಲಸದವರು ಮಾತ್ರವೇ ಆಗಿದ್ದೇವೆ. We are called only to do what God is doing. ದೇವರು ಏನು ಮಾಡುತ್ತಾ ಇದ್ದಾನೋ ಅದನ್ನು ಮಾತ್ರ ಮಾಡುವುದಕ್ಕೋಸ್ಕರವಾಗಿ ಕರೆಯಲ್ಪಟ್ಟಿದ್ದೇವೆ. And we all have a very small role to play in what God has been doing from eternity past. ನಿತ್ಯತ್ವದ ಭೂತಕಾಲ ಅಥವಾ ನಿತ್ಯತ್ವದ ಹಿಂದಿನಿಂದಲೂ ಸಹ ದೇವರು ಏನು ಮಾಡುತ್ತಾ ಇದ್ದಾನೋ ಅದರಲ್ಲಿ ನಾವು ಸಹ ಆತನ ಜೊತೆಯಲ್ಲಿ ಮಾಡುವುದಕ್ಕೆ ನಮಗೆ ಒಂದು ಚಿಕ್ಕ ಪಾತ್ರ ಮಾತ್ರ ಇದೆ. So in that respect, I pointed out during the first session that whatever God is doing in the world as part of his mission, it has got three vital aspects. ನಾವೊಂದು ವಿಷಯಕ್ಕೆ ಅನುಗುಣವಾಗಿ ನಾವು ಕಳೆದ ಸಮಯದಲ್ಲಿ ನೋಡ್ತಾ ಬಂದೆವು. ದೇವರು ತನ್ನ ನಿಯೋಗದಲ್ಲಿ ಏನೇ ಮಾಡುತ್ತಾ ಇದ್ದರೂ ಸಹ ಆ ಒಂದು ವಿಚಾರದಲ್ಲಿ ಮೂರು ಸವಿಸ್ತಾರವಾದಂತಹ ದೃಷ್ಟಿಕೋನಗಳಿವೆ. To say that God's mission is only saving souls, it's a narrow, limited understanding of what God is doing. ದೇವರು ಕೇವಲ ಆತ್ಮಗಳನ್ನು ರಕ್ಷಿಸುವಂತದ್ದು ಮಾತ್ರವೇ ಎಂಬುದಾಗಿ ನಾವು ಅಂದುಕೊಳ್ಳುವುದಾದ್ರೆ ಅದು ನಾವು ತಿಳಿದುಕೊಳ್ಳುವಂತಹ ಅಥವಾ ನಾವು ಅರ್ಥೈಸಿಕೊಳ್ಳುವಂತಹ ಒಂದು ಸೀಮಿತವಾದ ಅರ್ಥೈಸುವಿಕೆ ಮಾತ್ರವೇ ಆಗಿದೆ. So, brothers and sisters, God's mission is not limited to evangelism or taking people to heaven. God's mission is very, very comprehensive. ದೇವರ ನಿಯೋಗ ಎನ್ನುವಂಥದ್ದು ಜನರನ್ನು ರಕ್ಷಿಸಿ ಅವರನ್ನು ಪರಲೋಕಕ್ಕೆ ಕೊಂಡೊಯ್ಯುವಂಥದ್ದು ಮಾತ್ರವೇ ಅಲ್ಲ, ದೇವರ ನಿಯೋಗವು ಅದು ಬಹಳ ಬಹಳ ಸವಿಸ್ತಾರವಾದದ್ದು. So now, just a minute, just a second, just 1 second. So now, when you think about God's mission, one aspect is whatever God does in the world, it is for his own glory. ದೇವರ ನಿಯೋಗದಲ್ಲಿ ಮೊದಲನೆಯ ಒಂದು ದೃಷ್ಟಿಕೋನದಲ್ಲಿ ನಾವು ನೋಡುವಾಗ ದೇವರು ಈ ಲೋಕದಲ್ಲಿ ಏನೇ ಮಾಡಿದಾಗ್ಯೂ ಸಹ ಅದು ಆತನ ಮಹಿಮೆಗೋಸ್ಕರವಾಗಿ. So during the first class, we looked at right from the time of creation throughout the Bible history, whatever we see God doing, it was always for his own glory. ನಾವು ಕಳೆದ ತರಗತಿಯಲ್ಲಿ ನೋಡುತ್ತಾ ಬಂದೆವು, ದೇವರು ನಿತ್ಯತ್ವದ ಹಿಂದಿನಿಂದಲೂ ಸಹ ಇವತ್ತಿನವರೆಗೂ ತಾನು ಏನೇ ಮಾಡಿದರೂ ಸಹ ಅದು ಆತನ ಮಹಿಮೆಗೋಸ್ಕರವಾಗಿ. Okay, so we need to keep this in our mind even when we are thinking about doing missions locally. ಇದನ್ನ ನಾವು ನಮ್ಮ ಮನಸ್ಸಲ್ಲಿ ಇಟ್ಟುಕೊಳ್ಳಬೇಕು. ನಾವು ಆ ಒಂದು ಸ್ಥಳೀಯ ಸಭೆಯಲ್ಲಿ ಅಥವಾ ಸ್ಥಳೀಯವಾಗಿ ಸೇವೆ ಮಾಡ್ತಾ ಇದ್ದಾಗ್ಯೂ ಸಹ ಇದನ್ನು ನಮ್ಮ ಮನಸ್ಸಲ್ಲಿ ಇಟ್ಟುಕೊಳ್ಳಬೇಕು. Whether it is preaching, whether it is tracts distribution, whether it is encouraging another brother or sister, everything has to be understood as giving God the glory.
ನಾವು ಪ್ರಸಂಗ ಮಾಡುವಂತದ್ದಾಗಿರ್ಬೋದು, ಸುವಾರ್ತೆ ಸಾರುವಂತದ್ದಾಗಿರ್ಬೋದು, ಕರಪತ್ರ ಹಂಚುವಂತದ್ದಾಗಿರ್ಬೋದು, ಇನ್ನೊಬ್ಬ ಸಹೋದರನಿಗೋ ಸಹೋದರಿಯಿಗೋ ಪ್ರೋತ್ಸಾಹಿಸುವಂತದ್ದಾಗಿರ್ಬೋದು, ಎಲ್ಲದರಲ್ಲಿ ಸಹ ಅವೆಲ್ಲವೂ ಸಹ ಆತನ ನಾಮಕ್ಕೆ ಮಹಿಮೆಯನ್ನು ಕೊಡುವಂತದ್ದಾಗಿದೆ. Because no, if you look at the scripture, it is very clear. If you and I do anything for our own name or fame, we are actually working against God's desire. ನಾವು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ, ನಾವು ನಮ್ಮ ಹೆಸರಿಗೋ ನಮ್ಮ ಪ್ರಖ್ಯಾತಿಗೋ ಏನೇ ಮಾಡಿದರೂ ಸಹ ದೇವರ ಮಹಿಮೆಗೆ ಅಥವಾ ದೇವರ ಚಿತ್ತಕ್ಕೆ ವಿರುದ್ಧವಾಗಿರುವಂತಾಗಿದೆ. No, especially in the Bible, it is made very clear that our God is a jealous God. ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ನೋಡ್ತೇವೆ, ನಮ್ಮ ದೇವರು ಆತನ ಶ್ರೇಷ್ಠತೆಗಳಂತವನು ಅಥವಾ ಆತನ ತನ್ನ ಮಹಿಮೆಯನ್ನು ಯಾರಿಗೂ ಕೊಡದೇ ಇರುವಂತಹ ದೇವರಾಗಿದ್ದಾನೆ. He will not partake or share his glory with anyone. ಆತನು ತನ್ನ ಮಹಿಮೆಯನ್ನು ಯಾರೊಟ್ಟಿಗೂ ಸಹ ಹಂಚಿಕೊಳ್ಳುವುದಿಲ್ಲ. So that means no, even today when we serve him, when we are ministering, when we are involved in mission, remember the primary thing is to give God the glory. ಈ ದಿನವೂ ಸಹ ನಾವೇನೇ ಮಾಡುತ್ತಾ ಇದ್ದರು, ನಾವು ಆತನಿಗೆ ಸೇವೆ ಮಾಡ್ತಾ ಇದ್ರು, ಆತನಿಗೆ ಏನೇ ಮಾಡ್ತಾ ಇದ್ರು ಸಹ ಅದರ ಪ್ರಾಥಮಿಕವಾದಂತ ಒಂದು ಗುರಿ ಆತನಿಗೆ ಅಥವಾ ದೇವರಿಗೆ ಮಹಿಮೆ ಸಲ್ಲಿಸುವಂತದ್ದೇ. So here is a beautiful statement by a man of God, John Stott. ಇಲ್ಲಿ ಜಾನ್ ಸ್ಟಾಟ್ ಎನ್ನುವಂತಹ ದೇವರ ಸೇವಕನಿಂದ ಒಂದು ಸುಂದರವಾದಂತಹ ಒಂದು ಹೇಳಿಕೆ ಇದೆ. Why do you want to get involved in missions? ನೀವು ಯಾಕೆ ನಿಯೋಗದಲ್ಲಿ ಅಳವಡಿಸಿಕೊಳ್ಳಬೇಕು ಅಥವಾ ಒಳಪಡಬೇಕು? Sometimes we say people are lost and we don't want them to go to hell. So no, I am really concerned about them, so I am involved in missions. ನಾವು ಅನೇಕ ಸಲ ಹೇಳ್ತೇವೆ, ಜನರು ನಾಶವಾಗ್ತಾ ಇದ್ದಾರೆ, ಅವರು ನರಕಕ್ಕೆ ಹೋಗ್ತಾ ಇದ್ದಾರೆ, ಅವ್ರು ನರಕಕ್ಕೆ ಹೋಗುವಂತದ್ದು ನನಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರವಾಗಿಯೇ ನಾನು ಸೇವೆಯಲ್ಲಿ ಅಥವಾ ನಿಯೋಗದಲ್ಲಿ ಒಳಪಡಿಸಿಕೊಳ್ಳುತ್ತೇನೆ. Nothing wrong with that motive. ಆ ಒಂದು ಉದ್ದೇಶದಲ್ಲಿ ಯಾವ ತಪ್ಪು ಇಲ್ಲ. But I want to really ask, how many of us are gripped by the lostness of humanity? ನಮ್ಮಲ್ಲಿ ಎಷ್ಟು ಜನರು ಮನುಷ್ಯರ ನಾಶತ್ವದಲ್ಲಿ ಅಥವಾ ಮನುಷ್ಯರ ನಾಶದಲ್ಲಿ ಹಿಡಿಯಲ್ಪಟ್ಟಿದ್ದೇವೆ ಎಂಬುದಾಗಿ ನಾನೊಂದು ಪ್ರಶ್ನೆಯನ್ನು ಕೇಳ್ತೇನೆ. See, if we are really concerned and bothered about the lostness of man, see, it will be revealed in the way we live our lives today. ಒಂದು ವೇಳೆ ನಿಜವಾಗಿ ಕೂಡ ನಮ್ಮ ಜೀವಿತದಲ್ಲಿ ಮನುಷ್ಯನ ನಾಶವಾಗ್ತಾ ಇದ್ದಾನಲ್ಲ ಎಂಬಂತಹ ಒಂದು ಅನುಕಂಪ ಕರುಣೆ ನಮ್ಗಿದ್ರುದಾದ್ರೆ ಈ ದಿನ ನಮ್ಮ ಜೀವಿತದಲ್ಲಿ ಕಂಡು ಬರ್ತಾ ಇತ್ತು. Now I have come across a lot of people who say, brother, I want to be involved in missions, I want to go and do something for God, but that person will not have a good relationship with his neighbor. ಅನೇಕ ಜನರನ್ನು ನಾನು ನೋಡಿದ್ದೇನೆ, ಅವ್ರು ಬಂದು ಹೇಳುವಂತ ಮಾತೇನೆಂದ್ರೆ, ಬ್ರದರ್, ನಾನು ಸೇವೆಗೆ ಹೋಗ್ಬೇಕು, ನಾನು ಸೇವೆಯಲ್ಲಿ ನಾನು ಒಳಗಾಗ್ಬೇಕು, ನಾನು ಸೇವೆಯಲ್ಲಿ ಭಾಗಿಯಾಗ್ಬೇಕೆಂಬುದಾಗಿ ಹೇಳುವಂತದ್ದು ನೋಡಿದ್ದೇನೆ. ಆದ್ರೆ ಆ ವ್ಯಕ್ತಿ ತನ್ನ ನೆರೆಯವನೊಟ್ಟಿಗೂ ಸಹ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಳ್ಳುವುದಿಲ್ಲ. You are not able to love your co-brother or sister in the church. You are not able to really show that you care them. How is it that you care for somebody who is unknown? ನಿಮ್ಮ ಸಭೆಯಲ್ಲಿರುವಂತ ನಿಮ್ಮ ಜೊತೆ ವಿಶ್ವಾಸಿಯನ್ನ, ಜೊತೆ ಸಹೋದರಿ ಸಹೋದರನನ್ನ ನೀನು ಪ್ರೀತಿಸದೆ, ಅವರ ಕುರಿತಾಗಿ ಕಾಳಜಿ ವಹಿಸದೆ ಇದ್ದರೆ, ನಿನಗೆ ತಿಳಿಯದೆ ಎಲ್ಲೋ ಅಪರಿಚಿತರಾಗಿರುವಂತವ್ರನ್ನು ನೀನು ಹೇಗೆ ಪ್ರೀತಿಸ್ಲಿಕ್ಕೆ, ಕಾಳಜಿ ವಹಿಸ್ಲಿಕ್ಕೆ ಸಾಧ್ಯ? When you see a need around you, people with need for paying their children's school fee, or people struggling to have a good meal, so on and so forth, when you are not really worried about that aspect, now how come you are really concerned about the lostness of humanity? ನಿಮ್ಮ ಸುತ್ತಲಿರುವಂತಹ ಜನರು ಕಷ್ಟಪಡುತ್ತಾ ಇರುವಾಗ, ತಮ್ಮ ಮಕ್ಕಳ ಸ್ಕೂಲ್ ಫೀಸ್ ಅನ್ನು ಕಟ್ಟಲಿಕ್ಕೆ ಆಗದೆ, ಒಳ್ಳೆ ಊಟ ಮಾಡ್ಲಿಕ್ಕೆ ಆಗದೆ
ಪ್ರಯಾಸ ಪಡ್ತಾ ಇರುವಾಗ ಎಲ್ಲಿಯೋ ದೂರದಲ್ಲಿರುವಂತ ಅವರ ಕುರಿತಾಗಿ ನೀನು ಹೇಗೆ ಕಾಳಜಿ ವಹಿಸ್ತೀವಿ? So if you really have that as your motive, nothing wrong with it. If you really have it, ಒಂದು ವೇಳೆ ನಿಜವಾಗಿ ನಿಮಗೆ ಆ ಒಂದು ಉದ್ದೇಶ ಇದ್ರೆ ಅದರಲ್ಲಿ ಯಾವ ತಪ್ಪು ಇಲ್ಲ. ನಿಜವಾಗಿ ಆ ಉದ್ದೇಶ ಇದ್ರೆ, brother, I cannot bear somebody living a wretched life here on this earth, and I cannot withstand and see another person going to hell. So I want to help. I want to be involved in mission. Nothing wrong with that motive. ಬ್ರದರ್, ಈ ಲೋಕದಲ್ಲಿ ಒಬ್ಬ ವ್ಯಕ್ತಿ ದುಷ್ಟತನದಲ್ಲಿ ಜೀವಿಸುತ್ತಾ ಆತನು ಈ ಲೋಕದಲ್ಲಿ ಆ ದುಷ್ಟತ್ವದಲ್ಲಿ ಜೀವಿಸಿ ಆತನ ನರಕಕ್ಕೆ ಹೋಗೋದ್ರಲ್ಲಿ ನನಗೆ ಇಷ್ಟವಿಲ್ಲ. ಆದ್ರಿಂದ ನಾನು ಅವನ ಜೊತೆಯಲ್ಲಿ ನಿಂತುಕೊಂಡು ಅವನಿಗೆ ಸಹಾಯ ಮಾಡ್ಬೇಕು ಎಂಬಂತ ಉದ್ದೇಶ ಇದ್ರೆ ಆ ಒಂದು ಉದ್ದೇಶದಲ್ಲಿ ಯಾವ ತಪ್ಪು ಇಲ್ಲ. Okay, but the highest of the all missionary motives is neither obedience to Great Commission nor love for sinners who are alienated or perishing, but rather a zeal burning and passionate zeal for the glory of the Lord Jesus Christ. ಈ ಮಹಾನ್ ನಿಯೋಗದಲ್ಲಿರುವಂತಹ ಉದ್ದೇಶಗಳೆಲ್ಲವೂ ಸಹ ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟಂತ ಒಂದು ಮಹಾನ್ ನಿಯೋಗಕ್ಕೋಸ್ಕರವಾಗಿ ಇರುವಂತಹ ಒಂದು ವಿಧೇಯತೆ ಆಗಿದೆ, ಅಥವಾ ಒಂದು ಕಳೆದು ಹೋದಂತ ಅಥವಾ ನಾಶನದಲ್ಲಿರುವಂತಹ ಪಾಪಿಗಳಿಗೋಸ್ಕರವಾಗಿರುವಂತಹ ಕರುಣೆ ಆಗಿರ್ಬೋದು, ಅಥವಾ ಕ್ರಿಸ್ತನಿಗೋಸ್ಕರವಾಗಿ ಅವರನ್ನು ಗೆಲ್ಲಬೇಕೆಂಬಂತಹ ಹಂಬಲ ಇರ್ಬೋದು. So whatever you do, have this perspective. It's all for the glory of God, because that is what God wants. ನೀವೇನೇ ಮಾಡಿದ್ರು ಸಹ ಈ ಒಂದು ವಿಷಯವನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ರಿ, ಇದೆಲ್ಲವೂ ಸಹ ದೇವರ ಮಹಿಮೆಗಾಗಿ ಎಂಬುದಾಗಿ. ಆ ರೀತಿಯಾಗಿ ಮಾತ್ರವೇ ನೀವು ಆ ವಿಷಯಗಳನ್ನು ಮಾಡ್ಲಿಕ್ಕೆ ಸಾಧ್ಯ. Okay, the second vital aspect in missions is the kingdom concept. ಆ ನಿಯೋಗದಲ್ಲಿರುವಂತಹ ಎರಡನೇ ಸವಿಸ್ತಾರವಾದಂತಹ ಒಂದು ಪರಿಕಲ್ಪನೆ ಏನಂದ್ರೆ ರಾಜ್ಯವು ಹಿಂದಿರುಗಿದೆ ಅಥವಾ ರಾಜ್ಯವು ಇದಕ್ಕೆ ಬಂದಿದೆ. No, the thing is, no, you can just mention as the kingdom, God establishing his kingdom. ದೇವರು ತನ್ನ ರಾಜ್ಯವನ್ನ ಸ್ಥಾಪಿಸುತ್ತಾನೆ. Now this is a very, very important theme we see right from the book of Genesis. ಆದಿಕಾಂಡದಿಂದಲೂ ಸಹ ಇದು ಬಹಳ ಬಹಳ ಪ್ರಾಮುಖ್ಯವಾದಂತ ಒಂದು ಪ್ರಸ್ತಾಪವಾಗಿದೆ. So what is God doing in the world? He is doing certain things to receive glory. Secondly, he is involved in establishing his kingdom. ದೇವರು ಪ್ರಾರಂಭದಿಂದ ಮಾಡ್ತಾ ಇರುವಂತಹ ವಿಷಯಗಳೇನೆಂದ್ರೆ ಆತನು ತನ್ನ ಮಹಿಮೆಗೋಸ್ಕರವಾಗಿ ಅದನ್ನು ಮಾಡ್ತಾ ಇದ್ದಾನೆ, ಮತ್ತೆ ಎರಡನೇದಾಗಿ ತನ್ನ ರಾಜ್ಯವನ್ನು ಸ್ಥಾಪಿಸುವುದಕ್ಕೋಸ್ಕರವಾಗಿ ಆತನು ಅದನ್ನು ಮಾಡ್ತಾ ಇದ್ದಾನೆ. Okay, first let's think about this aspect. ಮೊದಲು ಈ ಒಂದು ದೃಷ್ಟಿಕೋನದಲ್ಲಿ ನಾವು ಆಲೋಚನೆ ಮಾಡೋಣ. Who is the ruler of the earth now? ಈಗ ಈ ಲೋಕವನ್ನು ಆಳುತ್ತಾ ಇರುವಂತ ಆಡಳಿತಗಾರನ ಯಾರಾಗಿದ್ದಾರೆ? Is God really the king? ದೇವರು ನಿಜವಾಗಿಯೂ ಅರಸನಾಗಿದ್ದಾನ? Let's look at a few verses. Psalm 99 verse 1 to 4. ನಾವು ಕೆಲವು ವಚನಗಳನ್ನು ನೋಡಿಕೊಳ್ಳೋಣ. ಕೀರ್ತನೆ 99 1ರಿಂದ 4. Yes, brother, you can read. ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಜನಾಂಗಗಳು ನಡುಗಲಿ, ಕೆರೂಬಿಯರ ಮಧ್ಯದಲ್ಲಿ ಆಸೀನನಾಗಿರುವಾತನು ಆಳುತ್ತಾನೆ, ಭೂಮಿಯು ಕಂಪಿಸಲಿ. ಚಿಯೋನಿನಲ್ಲಿರುವ ಯೆಹೋವನು ದೊಡ್ಡವನು, ಆತನು ಎಲ್ಲಾ ಜನಾಂಗಗಳಲ್ಲಿ ಮಹೋನ್ನತನು. ಅವರು ಯೆಹೋವನ ಪೂಜ್ಯವಾದ ಮಹಾನಾಮವನ್ನು ಕೊಂಡಾಡಲಿ, ಆತನು ಪರಿಶುದ್ಧನು. ಅರಸನ ಬಲವು ನೀತಿಯಲ್ಲಿ ಆಸಕ್ತವಾಗಿದೆ, ಯಥಾರ್ಥವಾದದ್ದನ್ನು ಸ್ಥಾಪಿಸಿದವನು ಯಾಕೋಬ್ಯರಲ್ಲಿ ನ್ಯಾಯ. Enough. Yeah. There we read the Lord reigns. That means not the Lord is ruling. ಇಲ್ಲಿ ನಾವು ನೋಡುವಂತದ್ದು ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ ಎಂಬುದಾಗಿ, ವಹಿಸುತ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇಲ್ಲ. In Psalm 145 also, if you look at that passage, it says, the Lord my God is the king, and people will speak of the glory of his kingdom. 145ನೇ ಕೀರ್ತನೆಯ ಆ ಒಂದು ವಾಕ್ಯ ಭಾಗದಲ್ಲಿ ಸಹ ನೀವು ನೋಡುವುದಾದ್ರೆ ಈ ರೀತಿಯಾಗಿ ಹೇಳುತ್ತದೆ,
ಅವರು ನಿನ್ನ ರಾಜ್ಯ ಮಹತ್ತನ್ನು ಪ್ರಸಿದ್ಧಿಪಡಿಸುವರು, ನಿನ್ನ ಪ್ರತಾಪವನ್ನು ವರ್ಣಿಸುವರು. Read further, brother. Verse 13 until verse 13. ಹೀಗೆ ಮಾನವರು ನಿನ್ನ ಶೂರ ಕೃತ್ಯಗಳನ್ನು, ಆತನ ರಾಜ್ಯದ ಮಹಾಪ್ರಭಾವವನ್ನು ಗ್ರಹಿಸಿಕೊಳ್ಳುವರು. ನಿನ್ನ ರಾಜ್ಯವು ಶಾಶ್ವತವಾಗಿದೆ, ನಿನ್ನ ಆಳ್ವಿಕೆಯು ತಲತಲಾಂತರಕ್ಕೂ ಇರುವುದು. So there we read, your kingdom is an everlasting kingdom. ಅಲ್ಲಿ ನಾವು ನೋಡ್ತೇವೆ, ನಿನ್ನ ರಾಜ್ಯವು ತಲತಲಾಂತರಕ್ಕಿರುವ ಶಾಶ್ವತವಾಗಿದೆ ಎಂಬುದಾಗಿ. So Daniel chapter 7 verse 14 also, let's read that verse. ದಾನಿಯೇಲನ ಗ್ರಂಥ 7ನೇ ಅಧ್ಯಾಯದ 14ನೇ ವಚನವನ್ನು ಸಹ ನಾವು ನೋಡುವಂತಹ ಸಮಯದಲ್ಲಿ, ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ 14ನೇ ವಚನ, ಆತನನ್ನು ಸಕಲ ಪ್ರಜೆ ಜನಾಂಗ ಭಾಷೆಗಳವರು ಸೇವಿಸುವ ಹಾಗೆ ಆತನಿಗೆ ಅಧಿಕಾರವು ಮಹತ್ವವು ರಾಜ್ಯವು ಕೊಡಲ್ಪಟ್ಟವು. ಆತನ ಅಧಿಕಾರವು ಎಂದಿಗೂ ಮುಗಿಯದ ನಿತ್ಯ ಅಧಿಕಾರವುಳ್ಳದ್ದು. ಈತನ ರಾಜ್ಯವು ನಾಶವಾಗದಂತಹ ರಾಜ್ಯವಾಗಿದೆ. Okay, it talks about an eternal kingdom. ಅದು ನಿತ್ಯತ್ವದ ರಾಜ್ಯದ ಕುರಿತಾಗಿ ಅದು ಮಾತನಾಡುತ್ತದೆ. So that means, no, Bible very clearly says that God is the ruler of the universe. ಅದರಿಂದ ಸತ್ಯವೇದ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ದೇವರು ತಾನೇ ವಿಶ್ವವನ್ನು ಅಥವಾ ಈ ಜಗತ್ತನ್ನು ಆಳುವಂತ ಅಧಿಕಾರಿಯಾಗಿದ್ದಾನೆ. I am sure we also believe that, right? ನಾವು ಸಹ ಅದನ್ನು ನಂಬುತ್ತೇವೆ ಎಂಬುದಾಗಿ ನಾನು ನೆನೆಸ್ತೇನೆ, ಅಥವಾ ನನಗೆ ಖಾತ್ರಿ ಇದೆ. Even in our casual conversation we say that God is the king, he is the ruler. ನಮ್ಮ ಸಾಮಾನ್ಯವಾದಂತಹ ಮಾತುಕತೆಗಳಲ್ಲಿ ಸಹ ನಾವು ಹೇಳ್ತೇವೆ, ದೇವರು ತಾನೇ ಅಧಿಕಾರಿ, ದೇವರು ತಾನೇ ಅರಸನೆಂಬುದಾಗಿ. But I want to really ask you, have you ever really spent time thinking about this aspect? Is God really enthroned? Is he really enthroned as the ruler, omnipotent ruler? Is the whole world under his control? ನೀವು ಎಂದಾದರೂ ದೇವರು ನಿಜವಾಗಿಯೂ ಕೂಡ ಅರಸನಾಗಿದ್ದಾನೆ, ದೇವರು ಸಿಂಹಾಸನನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ, ಆತನ ಅಧೀನತೆಯಲ್ಲಿ ಅಥವಾ ಆತನ ಆಳ್ವಿಕೆಯಲ್ಲಿ ಲೋಕವೆಲ್ಲವೂ ಸಹ ಇದೆ ಎಂಬುದಾಗಿ ಎಂದಾದ್ರೂ ನೀವು ಆಲೋಚನೆ ಮಾಡ್ಲಿಕ್ಕೆ ಸಮಯವನ್ನು ತೆಗೆದುಕೊಂಡಿದ್ದೀರಾ ಎಂಬುದಾಗಿ ನಾನು ನಿಮ್ಮನ್ನು ಕೇಳುವಂತವನಾಗಿದ್ದೇನೆ. Brothers and sisters, sometimes we all have questions, isn't it? ಸಹೋದರ ಸಹೋದರಿಯರೇ, ಯಾವಾಗಲೂ ಸಹ ನಮ್ಗೆಲ್ಲರಿಗೂ ಸಹ ನಮ್ಮೆಲ್ಲರಿಗೂ ಸಹ ಕೆಲವು ಪ್ರಶ್ನೆಗಳು ಇರ್ತವೆ. We don't know, sometimes talk about it, but we all have doubts inside. ಕೆಲವು ಸಾರಿ ನಾವು ಅದನ್ನು ಮಾತನಾಡ್ತೇವೆ, ನೀವು ಗೊತ್ತಿಲ್ಲ, ಆದ್ರೆ ನಮ್ಮೆಲ್ಲರಿಗೂ ಸಹ ಆ ಸಂದೇಹಗಳು ನಮ್ಮೊಳಗಿರುತ್ತವೆ. If God is the king and he is in control of everything, why is so much evil happening in the world today? ಒಂದು ವೇಳೆ ದೇವರು ಅರಸನಾಗಿದ್ದರೆ, ದೇವರೇ ಎಲ್ಲವನ್ನು ಸಹ ನಿಯಂತ್ರಿಸುವಂತವನಾಗಿದ್ದರೆ, ಈ ಲೋಕದಲ್ಲಿ ಯಾಕೆ ಇಷ್ಟೊಂದು ದುಷ್ಟತ್ವವು ನಡೆಯುತ್ತಾ ಇದೆ? Say for instance, when you read in newspaper about a 5-year-old girl, innocent girl, being gang raped and then murdered and thrown on the streets, you have this question, where is God? ಉದಾಹರಣೆಗೋಸ್ಕರವಾಗಿ 5 ವರ್ಷದ ಮುಗ್ಧ ಹುಡುಗಿ, ಆಕೆ ಅನೇಕರಿಂದ ಒಂದು ಗುಂಪಾಗಿ ಅತ್ಯಾಚಾರ ಮಾಡಲ್ಪಟ್ಟು ಕೊಲ್ಲಲ್ಪಟ್ಟು ರಸ್ತೆ ಬದಿಯಲ್ಲಿ ಎಸೆಯಲ್ಪಟ್ಟಾಗ ಖಂಡಿತವಾಗಿಯೂ ನಿಮ್ಗೆ ಪ್ರಶ್ನೆ ಬರ್ತದೆ, ದೇವರೆಲ್ಲಿದ್ದಾನೆ? ದೇವರು ನಿಜವಾಗಿದ್ದಾನ? Now when you hear about some natural calamity, or when you see people on the street begging for some kind of meal, we all have this question, why is so much suffering in the world? If God is really seated on his throne, why is there so much injustice, so much of evil in the world? ಅಥವಾ ಕೆಲವು ಸಾರಿ ಕೆಲವು ಪ್ರಕೃತಿ ವಿಕೋಪಗಳನ್ನು ನೀವು ನೋಡುವಾಗ, ಜನರು ಸ್ವಲ್ಪ ಆಹಾರಕ್ಕೋಸ್ಕರವಾಗಿ ಭಿಕ್ಷೆ ಬೇಡುವಂತದನ್ನು ನೀವು ನೋಡುವಂತಹ ಸಮಯದಲ್ಲಿ, ಯಾಕೆ ಈ ರೀತಿಯಾದಂತ ಅನ್ಯಾಯ, ಯಾತಕ್ಕೋಸ್ಕರವಾಗಿ ಈ ರೀತಿಯಾಗಿ ಆಗ್ತಾ ಇದೆ ಎಂಬುದಾಗಿ ನಮ್ಗೆ ಆಲೋಚನೆ ಬರ್ತದೆ. Brothers and sisters, every now and then we all face such questions very in a very close manner. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮಗೆ ಕೆಲವು ಸಾರಿ ಅಂತಹ ಪ್ರಶ್ನೆಗಳು ಬಹಳ ಹತ್ತಿರವಾದ ರೀತಿಯಲ್ಲಿ ನಮಗೆ ಬರುವುದುಂಟು. Even as I am speaking, my niece son
He is just 8-month-old baby. He's admitted in a Trivandrum hospital, and they are going to do an open heart surgery for a 8-month-old baby, because the baby has got a lot of congenital, meaning from the time of birth, the baby has got some underdeveloped heart. ನಾನು ಈ ಸಮಯದಲ್ಲಿ ಮಾತನಾಡ್ತಾ ಇರುವಾಗ, ಅಂದ್ರೆ ಸಹೋದರರ ಒಬ್ಬ ತಂಗಿಯ ಮಗಳ ಮಗನು, ಅವರಿಗೆ ಒಂದು ತ್ರಿವೇಂದ್ರಂ ಹಾಸ್ಪಿಟಲ್ ಅಲ್ಲಿ ಓಪನ್ ಹಾರ್ಟ್ ಸರ್ಜರಿ ಮಾಡುವಂತಹ ಒಂದು ಸಂದರ್ಭವಿದೆ. ಕೇವಲ 8 ತಿಂಗಳ ಮಗು ಹುಟ್ಟಿದಂದಿನಿಂದಲೇ ಆ ಮಗುವಿನ ಹೃದಯದಲ್ಲಿ ಏನೋ ಒಂದು ರೀತಿಯಾದಂತಹ ಒಂದು ಡೆವಲಪ್ಮೆಂಟ್ ಇರೋದ್ರಿಂದ. Now, how do you explain this? What wrong did the little baby do? ನೀವು ಇದನ್ನ ಹೇಗೆ ವಿವರಿಸ್ತೀರಾ? ಆ ಚಿಕ್ಕ ಮಗು ಏನ್ ತಪ್ಪು ಮಾಡಿದೆ? See, we are all of us will be able to accept if somebody is doing something wrong, and because of their wrongs they are facing consequences. It makes sense. ಒಂದು ವೇಳೆ ಯಾರಾದ್ರೂ ದೊಡ್ಡವರು ಏನಾದ್ರೂ ತಪ್ಪು ಮಾಡಿ ಅವರು ಆ ಒಂದು ಪರಿಣಾಮವನ್ನು ಅನುಭವಿಸ್ತಾ ಇದ್ರೆ ಅದಕ್ಕೆ ಅರ್ಥ ಇದೆ. But then when you look at the world in which we live, small babies, people who don't have money, they go through life-threatening sicknesses and so much of slavery, rape, persecution of Christians, death, and then all kinds of evil and wickedness happening in the world. How to believe that God is still the sovereign ruler? ಆದ್ರೆ ನಾವು ನಮ್ಮ ಸುತ್ತಲೂ ನೋಡುವಾಗ ಈ ಚಿಕ್ಕ ಮಕ್ಕಳು ಒದ್ದಾಡ್ತಾ ಇರುವಂತದ್ದು, ಬಡತನ, ಆಹಾರ ಇಲ್ಲದಿರುವಿಕೆ, ಅತ್ಯಾಚಾರಗಳು, ಭಯಂಕರವಾದಂತಹ ಪರಿಸ್ಥಿತಿ ನಾವು ನೋಡ್ತಾ ಇರುವಂತಹ ಸಮಯದಲ್ಲಿ ಹೇಗೆ ಸಾರ್ವಭೌಮನಾದಂತಹ ದೇವರು ಇನ್ನೂ ಸಹ ಜೀವಿಸ್ತಾ ಇದ್ದಾನೆಂಬುದಾಗಿ ಹೇಗೆ ನಂಬಲಿಕ್ಕೆ ಸಾಧ್ಯ? Have you ever spent time thinking about it? ಇದರ ಕುರಿತಾಗಿ ಆಲೋಚನೆ ಮಾಡ್ಲಿಕ್ಕೆ ಎಂದಾದ್ರೂ ನೀವು ಸಮಯವನ್ನು ತೆಗೆದುಕೊಂಡಿದ್ದೀರೋ? Because the Bible says that God is the ruler. ಯಾಕಂದ್ರೆ ಸತ್ಯವೇದ ಹೇಳ್ತದೆ ದೇವರು ತಾನೇ ಅಧಿಕಾರ ವಹಿಸಿದ್ದಾನೆ, ರಾಜ್ಯ ನಡೆಸುವಂತನೆಂಬುದಾಗಿ. His kingdom is an eternal kingdom, everlasting kingdom. ಆತನ ರಾಜ್ಯವು ನಿತ್ಯವಾದಂತದ್ದು ಮತ್ತು ಶಾಶ್ವತವಾದದ್ದು. Brothers and sisters, we need to understand the tension. Okay, when I use the word tension, it is the balance that the Bible talks about God's kingly rule and the reality of fallenness or brokenness. ನಾನು ಟೆನ್ಷನ್ ಎಂಬ ಈ ಒಂದು ಪದವನ್ನು ಉಪಯೋಗಿಸುವಂತ ಸಮಯದಲ್ಲಿ ದೇವರ ರಾಜ್ಯತ್ವದ ಅಥವಾ ದೇವರ ಒಂದು ಅರಸತನವು ಮತ್ತು ಮನುಷ್ಯರ ಬಿದ್ದು ಹೋಗುವಿಕೆ ಅಥವಾ ಬೀಳಲ್ಪಡುವಿಕೆ ಅಥವಾ ಬಿದ್ದು ಹೋದಂತಹ ಈ ಪರಿಸ್ಥಿತಿಯ ಎರಡರ ಮಧ್ಯದಲ್ಲಿರುವಂತಹ ಒಂದು ತುಲನೆ ಆಗಿದೆ. So one side we are called to believe God is seated on his throne, he is the king. ಒಂದು ಕಡೆ ದೇವರು ಸಿಂಹಾಸೀನರುಡನಾಗಿದ್ದಾನೆ, ಆತನು ಅರಸನೆಂಬುದಾಗಿ ನಾವು ನಂಬಬೇಕು. On the other side, we also have to understand, in a world where God is the king, why is all these wickedness or fallenness or brokenness? ಮತ್ತ ಇನ್ನೊಂದು ಕಡೆ ದೇವರು ಅರಸನಾಗಿದ್ದಾನೆ, ಯಾಕೆ ಇಷ್ಟೊಂದು ರೀತಿಯಾದಂತ ದುಷ್ಟತನ, ಬೀಳುವಿಕೆ, ಇಷ್ಟೊಂದು ರೀತಿಯಾದಂತಹ ಒಂದು ಕೆಟ್ಟತನ ತುಂಬಿದೆ? Brothers and sisters, Jesus dealt with this dilemma. ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ಈ ಗೊಂದಲವನ್ನು ಹೇಳುತ್ತಾನೆ. He talked about this tension. ಆತನು ಈ ತುಲನೆಯ ಕುರಿತಾಗಿ ಮಾತನಾಡಿದ್ದಾನೆ. Let's look at a couple of passages. Luke chapter 13. ಲೂಕನ ಸುವಾರ್ತೆ 13ನೇ ಅಧ್ಯಾಯ ಕೆಲವು ವಚನ ಭಾಗಗಳನ್ನ ನಾವು ಓದಿಕೊಳ್ಳೋಣ. Luke chapter 13, let's read verse 11 and also verse 16. 13ನೇ ಅಧ್ಯಾಯ 11 ಮತ್ತು ಹಾಗೆ 16ನೇ ವಚನವನ್ನು ಸಹ ನಾವು ಓದಿಕೊಳ್ಳೋಣ. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ಆಕೆಯು ನಡುಬಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. 16ನೇ ವಚನದಲ್ಲಿ. Okay, wait brother. If you look at verse 11, we see that a woman suffering for 18 years.
ನಾವು 11ನೇ ವಚನದಲ್ಲಿ ನೋಡುವಾಗ ಒಬ್ಬ ಸ್ತ್ರೀಯು 18 ವರ್ಷಗಳಿಂದ ಕಷ್ಟಪಡ್ತಾ ಇದ್ದಾಳೆ, ಹಿಂಸೆ ಪಡ್ತಾ ಇದ್ದಾಳೆ. And also remember, I mean, her issue was what? Her body was totally bent. She could not even lift her head. So that means, can you imagine living like that for 18 years? ಆಕೆ ಸಮಸ್ಯೆ ಏನೆಂಬುದಾಗಿ ನೋಡುವಾಗ ಆಕೆಯ ನಡು ಬಗ್ಗಿ ಹೋಗಿದೆ. ಆಕೆ ಮೇಲಕ್ಕೆ ತನ್ನ ಮೈಯನ್ನು ಎತ್ತಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆಕೆಯು ಆ ರೀತಿಯಾಗಿ ಸುಮಾರು 18 ವರ್ಷಗಳಿಂದ ಜೀವಿಸ್ತಾ ಇದ್ದಾಳೆ. If such a person goes to doctor today, they may say, no, it is because of your posture. In the past, you have had a very bad posture, so you have to do physiotherapy and you will have to do some surgery. All that they will be speaking medically. ಆದ್ರೆ ಈ ದಿನ ಅಂತಹ ವ್ಯಕ್ತಿ ವೈದ್ಯರ ಬಳಿಗೆ ಹೋದ್ರೆ ವೈದ್ಯರು ವೈದ್ಯಕೀಯವಾಗಿ, ನೀವು ಹಿಂದೆ ಆ ರೀತಿಯಾದಂತಹ ಒಂದು ವರ್ತನೆ ನಿಮಗಿತ್ತು, ಅದರಿಂದ ಫಿಸಿಯೋಥೆರಪಿ ಮಾಡಬೇಕು, ರೀತಿಯಾದಂತಹ ಶಸ್ತ್ರಕ್ರಿಯೆ ಮಾಡಬೇಕು, ಈ ರೀತಿಯಾದಂತ ಅನೇಕ ವಿಷಯಗಳನ್ನ ವೈದ್ಯಕೀಯವಾಗಿ ಅವರು ಮಾತನಾಡ್ತಾರೆ. They will look at her only from that point of view. ಅವರು ಆಕೆಯನ್ನ ಆ ಒಂದು ದೃಷ್ಟಿಕೋನದಿಂದ ಮಾತ್ರ ನೋಡ್ತಾರೆ. But look at how Jesus saw this problem. ಆದ್ರೆ ಯೇಸು ಕ್ರಿಸ್ತನು ಈ ಸಮಸ್ಯೆಯನ್ನು ಹೇಗೆ ನೋಡಿದರೆ ಎಂಬುದಾಗಿ ನೋಡಿ. It is certainly a physical problem. ಅದು ಖಂಡಿತವಾಗಿಯೂ ಸಹ ಇದೊಂದು ಭೌತಿಕವಾದಂತಹ ಅಥವಾ ಶಾರೀರಿಕವಾದಂತಹ ಸಮಸ್ಯೆ. Certainly a sickness. ಖಂಡಿತವಾಗಿಯೂ ಒಂದು ರೋಗ. But see how Jesus talked about it. Verse 16. 16ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೇಗೆ ಮಾತನಾಡಿದನೆಂಬುದಾಗಿ ನೋಡಿ. ಹಾಗಾದರೆ 18 ವರ್ಷಗಳ ತನಕ ಸೈತಾನನ್ನು ಕಟ್ಟಿ ಹಾಕಿದ್ದವಳು ಅಬ್ರಹಾಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬತ್ ದಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದು. Here we see Jesus looking at the same problem from a different perspective. ಯೇಸು ಕ್ರಿಸ್ತನು ಈ ಅದೇ ರೀತಿಯಾದಂತಹ ಸಮಸ್ಯೆಯನ್ನ ಬೇರೆ ರೀತಿಯಾದಂತಹ ಒಂದು ದೃಷ್ಟಿಕೋನದಲ್ಲಿ ನೋಡುತ್ತಾ ಇದ್ದಾನೆ. Yes, it is a sickness, it is a physical infirmity, but the root cause of her problem is Satan has bound her for 18 years. ಖಂಡಿತವಾಗಿಯೂ ಅದು ರೋಗವೇ ಆಗಿದೆ. ಅದು ಆಕೆಯ ಒಂದು ಮೈಯ ಅಥವಾ ದೇಹದ ಸಮಸ್ಯೆ ಆಗಿದೆ. ಆದರೂ ಸಹ ಸೈತಾನನು ಆಕೆಯನ್ನ 18 ವರ್ಷಗಳವರೆಗೆ ಕಟ್ಟಿ ಹಾಕಿದ್ದ. And what did Jesus do? ಇಲ್ಲಿ ಯೇಸು ಕ್ರಿಸ್ತನು ಏನ್ ಮಾಡ್ತಾನೆ? Did he tell her, you go to a physiotherapist or you go to a surgeon and they will correct your body posture? Is that what Jesus told her? ಅಲ್ಲಿ ಆಕೆ ಯೇಸು ಕ್ರಿಸ್ತನು ಒಳ್ಳೆ ಫಿಸಿಯೋಥೆರಪಿಸ್ಟ್ ಹತ್ರ ಹೋಗು ಅಥವಾ ಒಳ್ಳೆ ಶಸ್ತ್ರಕ್ರಿಯೆಯನ್ನು ಮಾಡುವವರೆಗೂ ಅವರು ನಿನ್ನ ಒಂದು ಭಾಗವನ್ನ ಅಥವಾ ನಿನ್ನ ನಡುವನ್ನ ಸರಿಯಾಗಿ ಮಾಡ್ತಾರೆ ಎಂಬುದಾಗಿ ಹೇಳಿದ್ನ? See, although there were not modern day physiotherapists or modern day surgeon, even in those days, there were people doing the same kind of medical aspects. ಆ ದಿನಗಳಲ್ಲಿ ಆ ಫಿಸಿಯೋಥೆರಪಿಗಳು ಮತ್ತು ದೊಡ್ಡ ದೊಡ್ಡ ಶಸ್ತ್ರಚಿಕಿತ್ಸೆಯನ್ನು ಮಾಡದೇ ಇರುವಂತವರು ಆ ದಿನಗಳಲ್ಲಿ ಇಲ್ಲದೆ ಇದ್ದಾಗ್ಯೂ ಸಹ ಅದೇ ರೀತಿಯಾದಂತ ಆಧುನಿಕವಾದಂತ ರೀತಿಯಾದಂತ ವೈದ್ಯಕೀಯ ವೃತ್ತಿಯನ್ನು ಸಹ ಅವರು ಮಾಡ್ತಾ ಇದ್ರು. In fact, there were doctors. Even Luke was a doctor. ಖಂಡಿತವಾಗಿ ಆ ಸಮಯದಲ್ಲಿ ವೈದ್ಯರು ಸಹ ಇದ್ರು. ಲೂಕನು ಸಹ ವೈದ್ಯನಾಗಿದ್ದ. But you know how Jesus dealt the issue? ಆದ್ರೆ ಯೇಸು ಕ್ರಿಸ್ತನು ಈ ವಿಷಯವನ್ನು ಹೇಗೆ ಬಗೆಹರಿಸಿದ ನೋಡ್ತೀರಾ? Yes, this physical problem has a spiritual connection. ಈ ಶಾರೀರಿಕವಾದಂತಹ ಸಮಸ್ಯೆಗೆ ಆತ್ಮಿಕವಾದಂತಹ ಸಂಬಂಧ ಇದೆ. And he set her free that moment. ಆ ಕ್ಷಣದಲ್ಲಿಯೇ ಆತನು ಬಿಡುಗಡೆ ಮಾಡಿದನು. So who bound her for 18 years? 18 ವರ್ಷಗಳವರೆಗೆ ಆಕೆಯನ್ನು ಕಟ್ಟಿ ಹಾಕಿದಂತವರು ಯಾರು? Satan. ಸೈತಾನನು. And who set her free? ಆಕೆಯನ್ನು ಬಿಡುಗಡೆ ಮಾಡಿದಂತವರು ಯಾರು? Jesus Christ. ಯೇಸು ಕ್ರಿಸ್ತನು. Okay, now let's move on to another passage. ಈಗ ಮತ್ತೊಂದು ವಾಕ್ಯ ಭಾಗಕ್ಕೆ ನಾವು ಮುಂದಕ್ಕೆ ಹೋಗೋಣ. Acts chapter 10. ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯ verse 37 and 38. ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯ 37 ಮತ್ತು
38ನೇ ವಚನ. ಅಪೊಸ್ತಲರ ಕೃತ್ಯ 10:37-38ನೇ ವಚನ. ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಯೋಹಾನನು ಸಾರಿದ ತರುವಾಯ ಈ ವಾಕ್ಯವು ಗಲಿಲಾಯದಿಂದ ಪ್ರಾರಂಭವಾಗಿ ಯೂದಾಯದಲ್ಲೆಲ್ಲ ಪ್ರಬಲವಾಯಿತು. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. ಇದೆಲ್ಲ ನಿಮಗೆ ಗೊತ್ತಾಗಿರುವುದಷ್ಟೇ. Can you see what is written there? That Jesus was delivering all those who were under the oppression of the devil. ಇಲ್ಲಿ ಯೇಸು ಕ್ರಿಸ್ತನು ಏನ್ ಮಾಡ್ತಾ ಇದ್ದಾನೆಂಬುದಾಗಿ ನಾವು ನೋಡುವಾಗ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣ ಮಾಡುತ್ತಾ. Satan had oppressed people in different ways. ಸೈತಾನನು ಜನರನ್ನು ಬೇರೆ ಬೇರೆ ರೀತಿಯಲ್ಲಿ ಬಾಧಿಸ್ತಾನೆ. Some were physically tied up, some were having demons on their body, and some were having mental problems, different kinds of oppression. ಕೆಲವರು ಶಾರೀರಿಕವಾದಂತಹ ಸಮಸ್ಯೆಗಳಿರ್ತವೆ, ಕೆಲವರಿಗೆ ಆತ್ಮಿಕವಾಗಿ ಸೈತಾನ ಕಟ್ಟಿ ಹಾಕಿರ್ತಾನೆ, ಕೆಲವರಿಗೆ ಮಾನಸಿಕವಾದಂತಹ ಸಮಸ್ಯೆ, ಬೇರೆ ಬೇರೆ ರೀತಿಯಲ್ಲಿ ಸೈತಾನನು ಅವರನ್ನು ಬಾಧಿಸ್ತಾ ಇದ್ದಾನೆ. It is very, very interesting to note that much of the time during the public ministry, Jesus was involved in destroying the powers of the devil. ಅದು ಬಹಳ ಆಸಕ್ತಿದಾಯಕವಾದಂತಹ ಒಂದು ಸಂಗತಿಯಾಗಿದೆ. ಯೇಸು ಕ್ರಿಸ್ತನು ತನ್ನ ಬಹಿರಂಗವಾದಂತಹ ಸೇವೆಯನ್ನು ಮಾಡುತ್ತಿರುವಾಗ ಸೈತಾನ ಶಕ್ತಿಯನ್ನ ನಾಶ ಮಾಡುತ್ತಾ ಬಂದನು. Now, I want to say this with lot of caution. ನಾನು ಈ ಮಾತನ್ನ ಬಹಳ ಎಚ್ಚರಿಕೆಯಿಂದ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. Jesus did not go around, meet people and look at them and say, you have a problem today, it will be like this only. In the next, after death, when you go to heaven, everything will be all right. So, you repent. Therefore, in heaven, you will have a better life. Jesus didn't say that. ಯೇಸು ಕ್ರಿಸ್ತನು ಜನರ ಬಳಿಗೆ ಹೋಗಿ, ನಿನಗೆ ಈ ಜೀವಿತದಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಇದೆ, ಪರವಾಗಿಲ್ಲ, ಪರಲೋಕದಲ್ಲಿ ನಿನಗೆ ಯಾವುದೇ ಸಮಸ್ಯೆ ಇರೋದಿಲ್ಲ, ಉತ್ತಮವಾದಂತಹ ಜೀವಿತ ಇರ್ತದೆ, ನೀನು ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೋ ಅಥವಾ ದೇವರ ಕಡೆಗೆ ತಿರುಗಿಕೋ, ಮಾನಸಾಂತರ ಹೊಂದು ಎಂಬುದಾಗಿ ಹೇಳಿಲ್ಲ. Brothers and sisters, sometimes it is so disturbing when I see people sharing the gospel by saying, I don't bother about your body, I don't bother about your present situation, I am only bothered about what will happen to your soul. So therefore, you accept Jesus, at least your soul will go to heaven. That is not the gospel Jesus preached. ಕೆಲವು ಸಾರಿ ಜನರ ಸುವಾರ್ತೆನ ಸಾರುವಾಗ, ನಾನು ನಿಮ್ಮ ದೇಹದ ಕುರಿತಾಗಿ ಆಗಲಿ, ನಿಮ್ಮ ಶಾರೀರಿಕವಾದಂತಹ ಸಮಸ್ಯೆಗಳ ಕುರಿತಾಗಿ ಆಗಲಿ ನನಗೆ ಯಾವ್ದು ರೀತಿಯಾದಂತ ಚಿಂತೆ ಇಲ್ಲ, ಕಡೆ ಪಕ್ಷ ನೀನು ಯೇಸು ಕ್ರಿಸ್ತನ ನಂಬಿದ್ರೆ ನಿನ್ನ ಆತ್ಮವು ಭವಿಷ್ಯತ್ತಿನಲ್ಲಿ ಯೇಸು ಕ್ರಿಸ್ತನ ಜೊತೆಯಲ್ಲಿ ಇರ್ತದೆ ಎಂಬುದಾಗಿ ಹೇಳುವಂತದ್ದನ್ನ ಕೇಳಿ ನನಗೆ ಬಹಳ ಗೊಂದಲ ಉಂಟಾಗ್ತದೆ. ಯಾಕೆಂದ್ರೆ ಯೇಸು ಕ್ರಿಸ್ತನ ಇಂಥ ಸುವಾರ್ತೆನ ಸಾರಲಿಲ್ಲ. Brothers and sisters, let me say this. When I say this, my heart rejoices that, what, Jesus did not come into the world just to take some people to heaven. He came into the world to destroy the works of the devil and establish his kingdom. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಇದನ್ನು ಹೇಳುವಾಗ ನನ್ನ ಹೃದಯವು ಹರ್ಷಿಸ್ತದೆ. ಏನಂದ್ರೆ ಯೇಸು ಕ್ರಿಸ್ತನು ಪರಲೋಕದಿಂದ ಬಂದಂತದ್ದು ಕೆಲವು ಜನರನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗುವುದಕ್ಕೋಸ್ಕರವಾಗಿ ಮಾತ್ರವೇ ಅಲ್ಲ, ಸೈತಾನ ಶಕ್ತಿಯನ್ನು ಸಂಪೂರ್ಣವಾಗಿ ಸೋಲಿಸಿ ನಾಶ ಮಾಡುವುದಕ್ಕೆ. You know why? ಯಾಕೆ ಗೊತ್ತಾ? If you look at the Bible makes it very clear. ನೀವು ಸತ್ಯವೇದವನ್ನು ನೋಡುವುದಾದ್ರೆ ಸತ್ಯವೇದ ಬಹಳ ಸ್ಪಷ್ಟಪಡಿಸುತ್ತೆ. The devil has set up a counterfeit kingdom in this world now. ಈಗ ಸೈತಾನನು ಈ ಲೋಕದಲ್ಲಿ ಒಂದು ಕೌಂಟರ್ಫೀಟ್ ಅಥವಾ ತದ್ವಿರುದ್ಧವಾದಂತಹ ಸಾಮ್ರಾಜ್ಯವನ್ನ ಸ್ಥಾಪಿಸಿದ್ದಾನೆ. This world belongs to God. He created it. ಈ ಲೋಕವು ದೇವರಿಗೆ ಸಂಬಂಧಪಟ್ಟದ್ದು, ಆತನೇ ಅದರ ಸೃಷ್ಟಿಕರ್ತನು. He is the rightful ruler. ಆತನೇ ಹಕ್ಕುದಾರನಾದಂತಹ ಅಧಿಕಾರಿ. But his kingdom has been now hijacked by the devil. ಆದ್ರೆ ಆತನ ಸಾಮ್ರಾಜ್ಯವನ್ನ ಸೈತಾನನು ಆತನು ಕದ್ದುಕೊಂಡಿದ್ದಾನೆ. I am not saying this. The Bible says this.
ನಾನು ಇದನ್ನು ಹೇಳ್ತಾ ಇಲ್ಲ, ಸತ್ಯವೇದ ಹೇಳ್ತಾ ಇದೆ. Look at some of these verses. Luke chapter 4, ಲೂಕನ ಸುವಾರ್ತೆ 4ನೇ ಅಧ್ಯಾಯವನ್ನು ನೋಡ್ರಿ, verse 5 to 8. 5ರಿಂದ 8. ಬಳಿಕ ಸೈತಾನನು ಆತನನ್ನು ಮೇಲಕ್ಕೆ ಕರೆದುಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲಾ ರಾಜ್ಯಗಳನ್ನು ಆತನಿಗೆ ತೋರಿಸಿ, ಇವೆಲ್ಲವುಗಳ ಅಧಿಕಾರವನ್ನು ಇವುಗಳ ವೈಭವವನ್ನು ನಿನಗೆ ಕೊಡುವೆನು, ಇದೆಲ್ಲ ನನಗೆ ಕೊಟ್ಟಿದೆ, ಇದನ್ನು ನನ್ನ ಮನಸ್ಸು ಬಂದವನಿಗೆ ಕೊಡುತ್ತೇನೆ. That means, no, enough, brother. Even when Jesus was here, the devil, while tempting him, said, all these kingdoms are mine. Jesus did not say, no, it is not yours, it is my Father's. Jesus did not say that. ಕರ್ತನಾದ ಯೇಸು ಕ್ರಿಸ್ತನ ಲೋಕದಲ್ಲಿ ಇದ್ದಂತ ಸಮಯದಲ್ಲಿ ಸೈತಾನ ಹೇಳ್ತಾನೆ, ಎಲ್ಲಾ ಲೋಕವಿದ್ರೆ ಎಲ್ಲಾ ಸಾಮ್ರಾಜ್ಯವು ನನ್ನದೆಂಬುದಾಗಿ. ಆಗ ಯೇಸು ಕ್ರಿಸ್ತನು ಇಲ್ಲ ಇದು ನಿಂದಲ್ಲ, ನಮ್ಮ ತಂದೆದೆಂಬುದಾಗಿ ಆತನು ಹೇಳಿಲ್ಲ. It is true that he was holding the kingdom under his dominion. ಅದು The devil. ಆ ಸೈತಾನನು ಈ ಲೋಕವನ್ನು ತನ್ನ ಸಾಮ್ರಾಜ್ಯದ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ. Now let's look at one more verse. John chapter 12 verse 31. ಮತ್ತೊಂದು ವಚನವನ್ನು ನೋಡ್ರಿ, ಯೋಹಾನ್ ಸುವಾರ್ತೆ 12ನೇ ಅಧ್ಯಾಯ 31ನೇ ವಚನ. ಯೋಹಾನ್ ಸುವಾರ್ತೆ 12ನೇ ಅಧ್ಯಾಯದ 31ನೇ ವಚನದಲ್ಲಿ ನಾವ್ ಈ ರೀತಿಯಾಗಿ ನಾವು ನೋಡ್ತೇವೆ. 12ನೇ ಅಧ್ಯಾಯ 31ನೇ ವಚನ. ಈಗ ಈ ಲೋಕಕ್ಕೆ ತೀರ್ಪು ಆಗುತ್ತದೆ, ಈಗ ಇಹಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು. Now the ruler of this world will be cast out. That means Jesus himself is acknowledging the ruler of this world now is the devil. ಯೇಸು ಕ್ರಿಸ್ತನು ತಾನೇ ಹೇಳ್ತಾ ಇದ್ದಾನೆ, ಇಹಲೋಕದ ಅಧಿಪತಿ ಸೈತಾನನು ಈಗ ಅವನು ಹೊರಕ್ಕೆ ನೂಕಲ್ಪಡುವನು ಎಂಬುದಾಗಿ. Now look at verse same John chapter 14 30 and John chapter 16 11. Brothers and sisters, not only Jesus Christ, even the apostles, they acknowledge that the ruler of the present world is the devil. ಯೋಹಾನ್ ಸುವಾರ್ತೆ 14:30 16:11. ಯೇಸು ಕ್ರಿಸ್ತನ ಮಾತ್ರವೇ ಅಲ್ಲ, ಅಪೊಸ್ತಲರು ಸಹ ಒಪ್ಪಿಕೊಳ್ತಾ ಇದ್ದಾರೆ, ಲೋಕವು ಈಗ ಸೈತಾನನ ವಶದಲ್ಲಿದೆ ಎಂಬುದಾಗಿ. Let's just read one verse, 1 John 5:19. ಒಂದು ವಚನವನ್ನ ನಾವು ಓದಿಕೊಳ್ಳೋಣ. 1 ಯೋಹಾನ 1 ಜಾನ್ 1 ಯೋಹಾನ 5ನೇ ಅಧ್ಯಾಯ 19ನೇ ವಚನ. 1 ಯೋಹಾನ 5ನೇ ಅಧ್ಯಾಯದ 19ನೇ ವಚನ. ನಾವು ದೇವರಿಂದ ಹುಟ್ಟಿದವರೆಂದು ಲೋಕವೆಲ್ಲವೂ ಕೆಡುಕನ ವಶದಲ್ಲಿ ಬಿದ್ದಿದೆ ಎಂದು. The whole world now lies under the sway, meaning under the control of the devil. ಇಡೀ ಲೋಕವೆಲ್ಲವೂ ಕೆಡುಕನ ವಶದಲ್ಲಿ ಬಿದ್ದಿದೆ. Brothers and sisters, you know the reason what happened. ಸಹೋದರ ಸಹೋದರಿಯರೇ, ನಿಮಗೆ ಕಾರಣ ಗೊತ್ತು ಏನಾಗುತ್ತೆ ಎಂಬುದಾಗಿ. We don't have time to look at all that in detail. ಅದೆಲ್ಲವನ್ನು ಸಹ ವಿವರಣವಾಗಿ ನೋಡ್ಲಿಕ್ಕೆ ನಮಗೆ ಸಮಯ ಇಲ್ಲ. The devil wanted to be like God. ಸೈತಾನನಿಗೆ ದೇವರ ಹಾಗೆ ಆಗ್ಬೇಕೆನ್ನುವಂತಹ ಒಂದು ಮನಸ್ಸು ಅಥವಾ ಬಯಕೆ. And God, when he responded to that attempt, he sent the devil out of heaven. ಆ ಪ್ರಯತ್ನಕ್ಕೆ ದೇವರು ಪ್ರತಿಕ್ರಿಯಿಸಿದಾಗ ಸೈತಾನನನ್ನ ಆತನ ನರಕಕ್ಕೆ ಕಳಿಸಿದ. And the Bible also says, along with him 1/3 of the angels rebelled against God. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಅವನ ಜೊತೆಯಲ್ಲಿ 1/3 ದೇವದೂತರು ದೇವರಿಗೆ ವಿರುದ್ಧವಾಗಿ ದಂಗೆ ಎದ್ದರು. So the fallen angel, the devil, along with his other fallen angels, what has he done on this earth? He has established a counterfeit kingdom. ಸೈತಾನನು ಮತ್ತು ಅವನ ಜೊತೆಯಲ್ಲಿ ಬಿದ್ದಂತಹ 1/3 ದೊಬ್ಬಲ್ಪಟ್ಟಂತ ದೂತರು ಅವರೆಲ್ಲ ಸೇರಿ ಏನ್ ಮಾಡಿದ್ರು, ಈ ಲೋಕದಲ್ಲಿ ಒಂದು ತದ್ವಿರುದ್ಧವಾದಂತಹ ಸಾಮ್ರಾಜ್ಯವನ್ನು ಕಟ್ಟಿದರು. So that means the world in which we live today, it is not the world that God originally created. ಅದರ ಅರ್ಥವೇನೆಂದ್ರೆ, ಇವತ್ತು ನಾವು ಜೀವಿಸ್ತಾ ಇರುವಂತಹ ಲೋಕ ಈ ರೀತಿಯಾಗಿ ಅಲ್ಲ ದೇವರು ಮೂಲವಾಗಿ ಸೃಷ್ಟಿಸಿದಂತದ್ದು. God did not create a
a world where there will be cancer, there will be injustice, there will be evil, there will be suffering. He didn't create that. ದೇವರು ಕ್ಯಾನ್ಸರ್ ಇರುವಂತ, ಅನ್ಯಾಯವಿರುವಂತ, ದುಷ್ಟತನ ಇರುವಂತಹ ಲೋಕವನ್ನು ಸೃಷ್ಟಿಸಲಿಲ್ಲ. Today in the world, God's name is not being honored. ಈ ಲೋಕದಲ್ಲಿ ಈ ದಿನ ದೇವರ ನಾಮವು ಮಹಿಮೆಗೊಳಗಾಗುತ್ತಾ ಇಲ್ಲ. God's will is not being done. ದೇವರ ಚಿತ್ತ ಮಾಡಲ್ಪಡುತ್ತಾ ಇಲ್ಲ. There is an enemy at work who has significant power. ಓ, ಬಹಳ ಒಂದು ಗುರುತಿಸುವಿಕೆಯುಳ್ಳಂತಹ ಒಂದು ಶಕ್ತಿಯೊಡನಿರುವಂತಹ ಒಬ್ಬ ವೈರಿಯು ಕೆಲಸದಲ್ಲಿದ್ದಾನೆ. Of course, he doesn't have the same power of God. ಖಂಡಿತವಾಗಿ ದೇವರಿಗಿರುವಂತ ಅದೇ ಶಕ್ತಿ ಅವನಲ್ಲಿ ಇಲ್ಲ. But he still has significant power. ಆದ್ರೂ ಸಹ ಅವನಿಗೆ ಒಂದು ಮಹತ್ವವುಳ್ಳ ಅಥವಾ ಒಂದು ರೀತಿಯಂತ ಶಕ್ತಿ ಇದೆ. Using that, he has held people under his control. ಅದನ್ನು ಉಪಯೋಗಿಸುತ್ತಾ ಜನರನ್ನ ತನ್ನ ಅಧೀನತೆಗೆ, ತನ್ನ ನಿಯಂತ್ರಣಕ್ಕೆ ಸೆಳೆದುಕೊಳ್ಳುತ್ತಾ ಇದ್ದಾನೆ. So brothers, I'm just giving you an example, okay? ಸಹೋದರ, ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. Imagine, it's just a crude example, just imagine. ಇದು ಒಂದು ಉದಾಹರಣೆ, ನೀವು ಊಹಿಸ್ಕೊಳ್ರಿ. If a small girl, say about 7 or 8 years old, ಒಂದು ಚಿಕ್ಕ ಹುಡುಗಿ, ಒಂದು ವೇಳೆ 7 ಅಥವಾ 8 ವರ್ಷದ ವಯಸ್ಸುಳ್ಳ ಹುಡುಗಿ, okay, she was born into a good Christian family. ಅವಳು ಒಂದು ಒಳ್ಳೆ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದಳು. And then when she was 7 or 8 years old, no, she gets blood cancer. 7-8 ವಯಸ್ಸುಳ್ಳವಳಾದಾಗ ಅವಳಿಗೆ ಬ್ಲಡ್ ಕ್ಯಾನ್ಸರ್ ಬರ್ತದೆ. And then she dies. ನಂತರ ಅವಳು ಸತ್ತು ಹೋಗ್ತಾಳೆ. We prayed, but she died. ನಾವು ಪ್ರಾರ್ಥನೆ ಮಾಡಿದ್ವಿ, ಆದ್ರೂ ಕೂಡ ಅವಳು ಸತ್ತು ಹೋದ್ಲು. Please don't go into that house, look at the parents and say, don't worry brother, this is the will of God. ದಯಮಾಡಿ ಅಂತ ಮನೆಗೆ ಹೋಗಿ ಆ ಪೋಷಕರನ್ನು ನೋಡಿ, ನೀವೇನು ಭಯ ಪಡಬೇಡಿ ಬ್ರದರ್, ಇದು ದೇವರ ಚಿತ್ತ ಎಂಬುದಾಗಿ ಹೇಳ್ಬೇಡಿ. No. ಹೇಳ್ಬೇಡ್ರಿ. Yes, God has allowed it, God has permitted it, but this is not what God desired. ದೇವರು ಅದನ್ನು ಅನುಮತಿಸಿದನು, ದೇವರು ಅದನ್ನ ಆತನು ಬರ್ಲಿಕ್ಕೆ ಆತನ ಅನುಮತಿಸಿದನು, ಆದ್ರೂ ಕೂಡ ದೇವರು ಇದನ್ನ ತೀರ್ಮಾನಿಸಲಿಲ್ಲ. Yes, God in his sovereignty has allowed it to happen, but it doesn't mean God desired this girl to be dead at the age of 8 because of blood cancer. ಓ, ದೇವರು ತನ್ನ ಸಾರ್ವಭೌಮದ ಆ ಒಂದು ಜ್ಞಾನದಲ್ಲಿ ಈ ಒಂದು ಬ್ಲಡ್ ಕ್ಯಾನ್ಸರ್ ಅನ್ನ ಅನುಮತಿಸಿದನು. ಆದ್ರೆ ಈ 7-8 ವಯಸ್ಸಿನಲ್ಲಿ ಈ ಹುಡುಗಿ ಸಾಯಬೇಕೆಂಬುದಾಗಿ ದೇವರು ತೀರ್ಮಾನಿಸಲಿಲ್ಲ. Sickness, the root cause, is the original sin. ರೋಗ ಅದಕ್ಕಿರುವಂತಹ ಮೂಲ ಕಾರಣ ಪಾಪ. Say for instance, brother, anything, any evil or any wickedness, injustice that you see in the world is because the devil, who is the ruler of this world. ನನ್ನ ಪ್ರಿಯ ಸಹೋದರರೇ, ನೀವು ಈ ಲೋಕದಲ್ಲಿ ನೋಡುವಂತ ಯಾವುದೇ ವಿಷಯ ಆಗಿರ್ಬೋದು, ಅನ್ಯಾಯ ಯಾವುದೇ ರೀತಿಯ ವಿಷಯ ಆಗಿರ್ಬೋದು, ಅದಕ್ಕೆ ಮೂಲ ಕಾರಣ ಸೈತಾನನು. Sometimes, no, even when I look at the world in which we live today, it's so frustrating, isn't it? ನಾನು ಕೆಲವು ಸಾರಿ ನಾವು ಜೀವಿಸ್ತಾ ಇರುವಂತ ಈ ಲೋಕವನ್ನು ನೋಡುವಾಗ ನನಗೆ ಬಹಳ ಅಸಹನೀಯ ಉಂಟಾಗ್ತದೆ. When all these politicians know, when they are swindling so much of money that belongs to the common man, and the roads are in very bad shape and there is no proper facility, and each day, no, when you walk on the road, it pains. ಈ ರಾಜಕೀಯ ವ್ಯಕ್ತಿಗಳು ಒಬ್ಬ ಸಾಮಾನ್ಯ ವ್ಯಕ್ತಿಯ ಆ ಒಂದು ಹಣವನ್ನು ಬಹಳವಾಗಿ ಅವರು ದುರುಪಯೋಗ ಮಾಡಿಕೊಳ್ಳುವಾಗ, ರಸ್ತೆಗಳು ಬಹಳ ಒಂದು ದುಸ್ಥಿತಿಯಲ್ಲಿರುವಂತಹ ಸಮಯದಲ್ಲಿ ನೀವು ಆ ರಸ್ತೆಯಲ್ಲಿ ನಡೆಯುವಾಗ ಪ್ರತಿದಿನ ನೋವನ್ನು ಅನುಭವಿಸ್ತೇನೆ. Now sometimes, no, I keep, no, when I ride bike or when I drive my car on these miserable roads, no, you know what, sometimes, no, I cry out saying, Lord, why have you allowed such injustice in the world? ಓ, ಕೆಲವು ಸಾರಿ ನನ್ನ ಬೈಕ್ ಅನ್ನು ಓಡಿಸುವಾಗ, ನನ್ನ ಕಾರ್ ಓಡಿಸುವಂತ ಸಮಯದಲ್ಲಿ ನನ್ನ ಕರ್ತನಿಗೆ ಕೂಗ್ತೀನಿ, ಕರ್ತನ ಯಾಕೆ ಇಂಥ ಅನ್ಯಾಯವನ್ನ
ಇನ್ನು ಅನುಮತಿಸಿದೆ. Brothers and sisters, the answer lies with the coming of Jesus Christ. ಪ್ರಿಯ ಸಹೋದರ ಸಹೋದರಿಯರೇ, ಉತ್ತರ ಇರುವಂತದ್ದು ಕರ್ತನಾದ ಯೇಸು ಕ್ರಿಸ್ತನ ಬರೋಣದಲ್ಲಿ. He came into the world to set up his kingdom. ಆತನು ಈ ಲೋಕಕ್ಕೆ ಬಂದಂತದ್ದು ಆತನ ಸಾಮ್ರಾಜ್ಯವನ್ನ ಸ್ಥಾಪಿಸುವುದಕ್ಕೆ, to deliver people who are oppressed by the devil, to destroy his works. ಸೈತಾನಿಂದ ಬಾಧಿಸಲ್ಪಡುತ್ತಾ ಇರುವಂತಹ ಜನರನ್ನು ವಿಮೋಚಿಸಿ ಬಿಡುಗಡೆ ಮಾಡಿ ಅವನ ಶಕ್ತಿಯನ್ನ ನಾಶ ಮಾಡುವುದಕ್ಕೆ. That's what we see with the first coming of Jesus Christ. ಅದನ್ನೇ ಕರ್ತನಾದ ಯೇಸು ಕ್ರಿಸ್ತನ ಮೊದಲನೇ ಬರೋಣದಲ್ಲಿ ನಾವು ನೋಡುತ್ತೇವೆ. That is why in the Gospels we often read about this kingdom concept. ಆದ್ರಿಂದಲೇ ಸುವಾರ್ತೆಗಳಲ್ಲಿ ನಾವು ಯಾವಾಗಲೂ ಸಹ ಈ ರಾಜ್ಯದ ಒಂದು ಪರಿಕಲ್ಪನೆ ಕುರಿತಾಗಿ ನಾವು ಓದುತ್ತೇವೆ. Now if you look at I'll just show you some of these verses that talks about Satan's end. ಈ ಕೆಲ ವಚನಗಳನ್ನು ನೀವು ಓದುವಾಗ ನಾನು ಕೆಲವು ವಚನಗಳನ್ನು ತೋರಿಸ್ತೇನೆ. ಆ ವಚನಗಳು ಸೈತಾನನ ಅಂತ್ಯದ ಕುರಿತಾಗಿ ಮಾತನಾಡುತ್ತವೆ. In Genesis 3:15 itself, this was foretold that ಆದಿಕಾಂಡ 3:15 ಇದು ಮುಂತಿಳಿಸಲ್ಪಟ್ಟಿತು. One day the head of the devil will be crushed. ಒಂದು ದಿನ ಸೈತಾನನ ತಲೆಯು ಜಜ್ಜಲ್ಪಡುವುದು. The strong man will be tied up. ಬಲವುಳ್ಳಂತಹ ವ್ಯಕ್ತಿಯು ಕಟ್ಟಲ್ಪಡುತ್ತಾನೆ. And the Bible says the prince of the world will be driven out. ನಂತರ ಸತ್ಯವೇದ ಹೇಳ್ತದೆ ಈ ಲೋಕದ ಒಬ್ಬ ಅರಸನು ಓಡಿಸಲ್ಪಡುತ್ತಾನೆ. And the Bible says he's already condemned. That means he's already charged. ಸತ್ಯವೇದ ಹೇಳ್ತದೆ ಈಗಾಗಲೇ ಅವನು ದಂಡಿಸಲ್ಪಟ್ಟಿದ್ದಾನೆ. ಅದರ ಅರ್ಥವೇನೆಂದ್ರೆ ಅವನು ದೂಷಿಸಲ್ಪಟ್ಟಿದ್ದಾನೆ. Brothers and sisters, you know what happened on the cross of Calvary? ಸಹೋದರ ಸಹೋದರಿಯರೇ, ಕಲ್ವಾರಿ ಶಿಲುಬೆಯಲ್ಲಿ ಏನಾಯ್ತು ಗೊತ್ತಾ? Yes, we often talk about Jesus dying on the cross to take away our sins. Very true. ಹೌದು, ಯಾವಾಗಲೂ ಸಹ ನಾವು ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಸತ್ತದ್ದು ನಮ್ಮ ಪಾಪಗಳನ್ನು ತೆಗೆಯುವುದಕ್ಕೆ ಎಂಬುದಾಗಿ ನಾವು ಮಾತನಾಡ್ತೇವೆ. But that is not the only one thing that God accomplished on the cross. ಅದು ಮಾತ್ರವಾದ ಸಂಗತಿಯನ್ನು ಮಾತ್ರವೇ ದೇವರು ಕಲ್ವಾರಿ ಶಿಲುಬೆಯಲ್ಲಿ ನೆರವೇರಿಸಲಿಲ್ಲ. He actually destroyed the power of the devil. ಹಾಗೆ ಆತನು ಸೈತಾನ ಶಕ್ತಿಯನ್ನ ನಾಶ ಮಾಡಿದ. Now read Colossians 2:15, brother. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನವನ್ನ ನಾವು ಓದಿಕೊಳ್ಳೋಣ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ. ಆತನು ದೊರೆತನಗಳನ್ನು ಅಧಿಕಾರಿಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. Can you see what happened on the cross? ಕಲ್ವಾರಿ ಶಿಲುಬೆಯಲ್ಲಿ ಏನಾಯ್ತು ನೋಡ್ತಾ ಇದ್ದೀರಾ? The beginning of the end of Satan. ಸೈತಾನನ ಅಂತ್ಯದ ಪ್ರಾರಂಭ. Now look at Hebrews chapter 2:14. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನವನ್ನು ನೋಡ್ರಿ. ಇಬ್ರಿಯ 2:14. ಇದಲ್ಲದೆ ಮಕ್ಕಳು ರಕ್ತ ಮಾಂಸದಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆಯೇ ರಕ್ತ ಮಾಂಸದಾರಿ. He might destroy the power of death. ಆತನು ಮರಣದ ಅಧಿಕಾರಿಯಿಂದ ಆ ಸೈತಾನ ಶಕ್ತಿಯನ್ನ ನಾಶ ಮಾಡುವುದಕ್ಕೆ. And then in 1 John 3:8 also we read. 1 ಯೋಹಾನ 3:8 ಸಹ ನಾವು ಓದ್ತೇವೆ. 1 ಯೋಹಾನ 3:8 ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ, ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ. ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವಾಗಿಯೇ ದೇವಕುಮಾರನು ಪ್ರತ್ಯಕ್ಷನಾದನು. Amen. You know what the Bible says? The Son of Man came into the world to destroy the devil's work. ಸತ್ಯವೇದ ಏನ್ ಹೇಳ್ತಾ ಇದೆ ನೋಡ್ರಿ,
ಆ ಸೈತಾನನ ಕೆಲಸಗಳನ್ನ ಲಯ ಮಾಡೋದಕ್ಕೋಸ್ಕರವಾಗಿಯೇ ದೈವ ಕುಮಾರನು ಪ್ರತ್ಯಕ್ಷನಾದನು. Sometimes, no, we may have a kind of a misunderstanding about the kingdom of God concept. ಕೆಲವು ಸಾರಿ ದೇವರ ರಾಜ್ಯದ ಕುರಿತಾದಂತಹ ಒಂದು ಪರಿಕಲ್ಪನೆ ಕುರಿತಾಗಿ ನಮಗೆ ಒಂದು ತಪ್ಪಾದಂತ ಅಭಿಪ್ರಾಯವಿರುವಂತದ್ದಾಗಿದೆ. Even John the Baptist had doubts. ಸ್ನಾನಿಕನಾದಂತ ಯೋಹಾನನಿಗೂ ಸಹ ಸಂದೇಹವಿತ್ತು. Because no, he always dreamt of a Messiah who will come and establish his kingdom, remove all earthly kingdoms. ಯಾಕೆಂದ್ರೆ ಆತ ಸ್ನಾನಿಕನಾದಂತ ಯೋಹಾನನು ಸಹ ಮೆಸ್ಸಿಯನು ಬಂದು ಈ ಲೋಕದಲ್ಲಿರುವಂತ ಎಲ್ಲಾ ಸಾಮ್ರಾಜ್ಯವನ್ನ ನಾಶ ಮಾಡಿ ತನ್ನ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾನೆಂಬುದಾಗಿ ಕನಸು ಕಾಣುತ್ತಾ ಇದ್ದಾನೆ. But that did not happen. ಆದ್ರೆ ಅದು ನಡೀಲಿಲ್ಲ. So now he was imprisoned, he is about to die, so he is having doubts in his mind. ಈಗ ಅವನು ಸೆರೆಯಲ್ಲಿದ್ದುಕೊಂಡಿದ್ದಾನೆ, ಅವನೀಗ ಸಾಯುವಂತಹ ಸಮಯದಲ್ಲಿದ್ದಾಗ ಅವನಿಗೆ ಸಂದೇಹಗಳು ಬರ್ತಾ ಇದೆ. If Jesus Christ is the real Messiah, why is still injustice? Why is still wickedness in the world? Why am I still suffering? ಯೇಸು ಕ್ರಿಸ್ತನೇ ನಿಜವಾದಂತಹ ಮೆಸ್ಸಿಯನಾಗಿರುವುದಾದ್ರೆ ಯಾಕೆ ಈ ಲೋಕದಲ್ಲಿ ಅನ್ಯಾಯ, ಯಾಕೆ ಈ ಲೋಕದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ, ನಾನು ಯಾಕೆ ಇನ್ನೂ ಸಹ ಬಾಧೆ ಪಡ್ತಾ ಇದ್ದೇನೆ? John's vision of the kingdom was something like this. ಯೋಹಾನನಿಗೆ ರಾಜ್ಯದ ಕುರಿತಾದಂತಹ ಒಂದು ದರ್ಶನ ಈ ರೀತಿಯಾಗಿತ್ತು. Christ coming and the new age will be set up. ಕ್ರಿಸ್ತನು ಬರುವಾಗ ಹೊಸ ಒಂದು ಯುಗ ಪ್ರಾರಂಭವಾಗ್ತದೆ. And new kingdom will be set up. That's what he was praying and desiring. ಹೊಸ ರಾಜ್ಯವು ಪ್ರಾರಂಭವಾಗ್ತದೆ ಎಂಬುದಾಗಿ ಪ್ರಾರ್ಥಿಸುತ್ತಾ ಮತ್ತು ಆಶಿಸುತ್ತಾ ಇದ್ದಾನೆ. But you know what Jesus said? ಆದ್ರೆ ಯೇಸು ಕ್ರಿಸ್ತನು ಹೇಳಿದನು ಗೊತ್ತಾ? You read in the Gospels, the kingdom is near, the kingdom is near, and then suddenly Jesus says, the kingdom has already come. ಯೇಸು ಕ್ರಿಸ್ತನು ರಾಜ್ಯವು ಹತ್ತಿರವಾಗಿದೆ, ರಾಜ್ಯವು ಹತ್ತಿರವಾಗಿದೆ ಎಂಬುದಾಗಿ ಹೇಳುತ್ತಾ ಇರುವಾಗಲೇ ತಕ್ಷಣ ಅದನ್ನು ಬದಲಾಯಿಸ್ತಾನೆ, ರಾಜ್ಯವು ಈಗಾಗಲೇ ನಿಮ್ಮ ಮಧ್ಯದಲ್ಲಿದೆ. And all that Jesus did, like what we saw, 18-year-old lady being delivered, demons driven out, that was all proof that Christ in fact has inaugurated the kingdom of God. ಯೇಸು ಕ್ರಿಸ್ತನು ಮಾಡಿದಂತ ಎಲ್ಲಾ ಕಾರ್ಯಗಳು, 18 ವರ್ಷಗಳಿಂದ ದೆವ್ವ ಹಿಡಿದಂತನು ಮತ್ತು ಅನೇಕ ರೋಗಗಳನ್ನು ವಾಸಿ ಮಾಡಿದಂತ ಎಲ್ಲವೂ ಸಹ ಆ ರಾಜ್ಯದ ಒಂದು ಉದ್ಘಾಟನೆ ಆಗಿತ್ತು. But instead of destroying the Hello. Brother, are you audible? Hello. Yeah, Brother Junior, can you hear? Yeah, I can hear. Now I think Brother Samty John is reconnected. Yeah. Sorry, I think. Can you hear me now? Yes, brother. Yes. I'm sorry. So that means the kingdom of God is already here with the first coming of Jesus. It is working in a different way. ಕರ್ತನಾದ ಯೇಸು ಕ್ರಿಸ್ತನ ರಾಜ್ಯವು ಆತನು ಬಂದಾಗಲೇ ಇಲ್ಲಿತ್ತು, ಆದ್ರೆ ಅದು ವಿಭಿನ್ನವಾದಂತ ರೀತಿಯಲ್ಲಿ ಕಾರ್ಯ ಮಾಡುತ್ತಾ ಇತ್ತು. Now look at this picture. ಈ ಒಂದು ಚಿತ್ರವನ್ನು ನೋಡ್ರಿ. With the first coming, the kingdom of God is inaugurated.
In his second ಮೊದಲನೇ coming, it will be completed. ಮೊದಲನೇ ಬರೋಣದಲ್ಲಿ ದೇವರ ರಾಜ್ಯದ ಉದ್ಘಾಟನೆ ಆಯ್ತು. ಎರಡನೇ ಬರೋಣದಲ್ಲಿ ಅದು ಪರಿಪೂರ್ಣವಾಗ್ತದೆ. We are now living in between his first coming and second coming. ಈಗ ನಾವು ಆತನ ಮೊದಲನೇ ಬರೋಣ ಮತ್ತು ಎರಡನೇ ಬರೋಣದ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದೇವೆ. Again here now we have a tension. ಮತ್ತೆ ಇಲ್ಲಿ ಒಂದು ರೀತಿಯಾದಂತಹ ಒಂದು ತುಲನೆ ಇದೆ. Kingdom of God is already here, but we are waiting for its fulfillment. ದೇವರ ರಾಜ್ಯವು ಈಗಾಗಲೇ ಇಲ್ಲಿದೆ, ಆದ್ರೆ ನಾವು ಅದರ ನೆರವೇರಿಕೆಗೋಸ್ಕರವಾಗಿ ಕಾಯುತ್ತಾ ಇದ್ದೇವೆ. And if you look at Matthew chapter 13 parables, all those parables are talking about how the kingdom of God is now working out in the world. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದಲ್ಲಿರುವಂತಹ ಸಾಮ್ಯಗಳನ್ನು ನೋಡುವಾಗ ಆ ಎಲ್ಲಾ ಸಾಮ್ಯಗಳಲ್ಲಿ ದೇವರ ರಾಜ್ಯವು ಹೇಗೆ ಕಾರ್ಯ ಮಾಡುತ್ತಾ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. So what is the point here, brothers and sisters? ಸಹೋದರ ಸಹೋದರಿಯರೇ, ಇರುವಂತಹ ಅಂಶ ಏನು? Yes, it is true. We are waiting for his second coming. ಖಂಡಿತವಾಗಿ ಸಹ ನಾವು ಆತನ ಎರಡನೇ ಬರೋಣಕ್ಕೋಸ್ಕರವಾಗಿ ಕಾಯ್ತಾ ಇದ್ದೇವೆ. For this world to change. ಈ ಲೋಕವು ಬದಲಾಗುವುದಕ್ಕೋಸ್ಕರವಾಗಿ. For all this wickedness and evil, all earthly injustice, everything to be destroyed, we are waiting for it. ಇಲ್ಲಿರುವಂತ ನೀತಿ, ದುಷ್ಟತ್ವ ಎಲ್ಲವೂ ಸಹ ನಾಶ ಮಾಡೋದಕ್ಕೋಸ್ಕರವಾಗಿ, ನಾಶವಾಗುವುದನ್ನು ನೋಡೋದಕ್ಕೋಸ್ಕರವಾಗಿ ನಾವು ಕಾಯುತ್ತಾ ಇದ್ದೇವೆ. But you know what I want to say? ಆದ್ರೆ ನಾನು ಏನ್ ಹೇಳ್ಬೇಕೆಂಬುದಾಗಿ ನಿಮಗೆ ಗೊತ್ತಾ? Today God wants us to work alongside him in establishing his kingdom. ದೇವರಿಗೆ ನಾವು ಆತನ ಜೊತೆಯಲ್ಲಿ ಆತನ ರಾಜ್ಯವನ್ನು ಸ್ಥಾಪಿಸೋದಕ್ಕೋಸ್ಕರ ಕೆಲಸ ಮಾಡಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. Because the kingdom of God is now right here within us. ಯಾಕೆಂದ್ರೆ ದೇವರ ರಾಜ್ಯವು ಈಗ ನಮ್ಮೊಳಗೆ, ನಮ್ಮ ಮಧ್ಯದಲ್ಲಿದೆ. We are kingdom people already. ನಾವೀಗಾಗಲೇ ರಾಜ್ಯದ ಜನರಾಗಿದ್ದೇವೆ. Now, although the kingdom of God is not fully realized, yet we are called to live like the kingdom people. ಒಂದು ವೇಳೆ ದೇವರ ರಾಜ್ಯ ಪರಿಪೂರ್ಣವಾಗಿ ನೆರವೇರದೆ ಇದ್ದಾಗ್ಯೂ ಸಹ ನಾವು ದೇವರ ರಾಜ್ಯದ ಜನರ ಹಾಗೆ ಜೀವಿಸಬೇಕೆಂಬುದಾಗಿ ಆತನು ಬಯಸುವಂತವನಾಗಿದ್ದಾನೆ. What does that mean? ಅದರ ಅರ್ಥ ಏನು? When you see injustice, you do what you can do as God's child. ನೀವು ಅನ್ಯಾಯವನ್ನು ನೋಡುವಾಗ ದೇವರ ಮಗುವಾಗಿ ನೀವೇನ್ ಮಾಡ್ಬೇಕೋ ಅದನ್ನು ಮಾಡಬೇಕು. Now, when you see poverty as God's child, what you have to do it. ನೀವು ದೇವರ ಮಗುವಾಗಿ ಬಡತನವನ್ನು ನೋಡುವಾಗ ನೀವೇನ್ ಮಾಡ್ಬೇಕು ಅದನ್ನು ಮಾಡಬೇಕು. When you see people possessed by the demons or they are living under the oppression of the devil, pray that the Lord would deliver them. ನೀವು ಒಬ್ಬ ವ್ಯಕ್ತಿ ಸೈತಾನನಿಂದ ಬಾಧಿಸಲ್ಪಡುತ್ತಾ ಇದ್ದಾನೆ, ಸೈತಾನನಿಂದ ಹಿಡಿಯಲ್ಪಟ್ಟಿದ್ದಾನೆ ಎಂಬುದಾಗಿ ನೋಡುವಾಗ ನೀವೇನ್ ಮಾಡ್ಬೇಕು? ನೀವು ಅವನಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. You don't have to say, no, today it will be like this. When he comes second time, everything will be all right. Until then, it is okay. ಆತನ ಎರಡನೇ ಬರಣದಲ್ಲಿ ಬರುವಾಗ ಅವಾಗೆಲ್ಲ ಸರಿ ಆಗ್ತದೆ, ಅಲ್ಲಿವರೆಗೂ ಪರವಾಗಿಲ್ಲ ಎಂಬುದಾಗಿ ಹೇಳುವಂತ ಅವಶ್ಯಕತೆ ಇಲ್ಲ. Brothers and sisters, if you look at the missionaries who came to India, ಸಹೋದರ ಸಹೋದರಿಯರೇ, ಸುವಾರ್ತಿಕರು ಭಾರತ ದೇಶಕ್ಕೆ ಬಂದಂತ ಸುವಾರ್ತಿಕರು ನಾವು ನೋಡ್ತೇವೆ. They all had this greater vision. ಅವರೆಲ್ಲರಿಗೂ ಸಹ ಈ ಒಂದು ಮಹತ್ವವುಳ್ಳಂತಹ ದರ್ಶನ ಇತ್ತು. Wherever they saw a need, an oppression, an injustice, a wickedness, they always wanted to see that God's kingdom will be established there. ಎಲ್ಲೆಲ್ಲಿ ಅವರು ಈ ರೀತಿಯಾದಂತಹ ಬಾಧೆ, ಅವಶ್ಯಕತೆ, ಈ ರೀತಿಯಾದಂತಹ ತೊಂದರೆಯನ್ನು ನೋಡಿದ್ರು, ಅವರು ದೇವರ ಸಾಮ್ರಾಜ್ಯವನ್ನ ಸ್ಥಾಪಿಸುವಂತಹ ಆ ಒಂದು ರೀತಿಯಲ್ಲಿ ಅದನ್ನು ನೋಡ್ತಾ ಇದ್ರು. Brothers and sisters, in Sangeshwar, why did they start the leprosy mission hospital? ಸಹೋದರ ಸಹೋದರಿಯರೇ, ಸಂಕೇಶ್ವರದಲ್ಲಿ ಯಾಕೆ ಅವರು ಆ ಒಂದು ಕುಷ್ಠದ ಒಂದು ಆಸ್ಪತ್ರೆಯನ್ನು ಪ್ರಾರಂಭಿಸಿದ್ರು? They could have looked at all those lepers and say, just believe in the Lord Jesus Christ. When he comes for the second time, everything will be all right. Your bodies, everything will be okay. Now you please suffer. That's okay. They didn't say that. ಅವರು ಕುಷ್ಠರೋಗಿಗಳನ್ನು ನೋಡಿ, ಪರವಾಗಿಲ್ಲ, ಕರ್ತನ ಎರಡನೇ ಸಾರಿ ಬರುವಾಗ ಎಲ್ಲೋ ಸಹ ಸರಿ ಹೋಗ್ತದೆ, ಈಗ ಸಮಯಕ್ಕೋಸ್ಕರವಾಗಿ ಈ ಸಮಯದಲ್ಲಿ ಸ್ವಲ್ಪ ಸಮಯ ಕಷ್ಟಪಡೆಂಬುದಾಗಿ ಹೇಳಿಲ್ಲ. Why did they start the schools here in India? ಭಾರತ ದೇಶದಲ್ಲಿ ಅವರು ಯಾಕೆ ಶಾಲೆಗಳನ್ನು ಪ್ರಾರಂಭಿಸಿದ್ರು?
Why did they start orphanages? ಯಾಕೆ ಅನಾಥಾಶ್ರಮಗಳನ್ನು ಪ್ರಾರಂಭಿಸಿದ್ರು? Why did they know people like William Carey? Why did they know fight against social evils? ಯಾತಕ್ಕೋಸ್ಕರವಾಗಿ ವಿಲಿಯಂ ಕೇರಿ ಅಂತಹ ಜನರು ಸಾಮಾಜಿಕ ದುಷ್ಟತನಕ್ಕೋಸ್ಕರವಾಗಿ ಹೋರಾಡಿದ್ರು? Sati, he was working against Sati system. ಸತಿ ಸಹಗಮನ ಪದ್ಧತಿಯ ವಿರುದ್ಧವಾಗಿ ವಿಲಿಯಂ ಕೇರಿ ಹೋರಾಡ್ತಾ ಇದ್ದನು. Why? ಯಾಕೆ? They could have just said, no, I am here for talking about the gospel, give tracts. That is my only role. I will be, not looking at any other thing. They could have taken that stand. ಒಂದ್ ವೇಳೆ ಅವ್ರು ಹೇಳ್ಬೋದಾಗಿತ್ತು, ನಾನು ಇಲ್ಲಿರುವಂತದ್ದು ಸುವಾರ್ತೆ ಸಾರ್ಲಿಕ್ಕೆ, ಕರಪತ್ರ ಹಂಚಲಿಕ್ಕೆ, ನಾನು ಅಷ್ಟು ಮಾತ್ರ ಮಾಡ್ತೇನೆ, ಬೇರೆ ಯಾವುದನ್ನು ಸಹ ನಾನು ಮಾಡೋದಿಲ್ಲ ಎಂಬುದಾಗಿ ಹೇಳ್ಬೋದಾಗಿತ್ತು. Brothers and sisters, yes, we may not completely change the world. For that, the King of Kings, he has to come back. ಸಹೋದರ ಸಹೋದರಿಯರೇ, ಒಂದು ವೇಳೆ ನಾವು ಈ ಲೋಕವನ್ನು ಸಂಪೂರ್ಣವಾಗಿ ಬದಲಾಯಿಸದೇ ಇರಬಹುದು. ಒಂದು ವೇಳೆ ಅದಕ್ಕೋಸ್ಕರವಾಗಿ ರಾಜಾದಿರಾಜನು ಬರ್ಬೇಕು. But you and I are already part of the kingdom. ಆದ್ರೆ ನಾನು ಮತ್ತು ನೀನು ಈಗಾಗಲೇ ರಾಜ್ಯದ ಭಾಗವಾಗಿದೆ. Yes, not the millennial kingdom. ಖಂಡಿತವಾಗಿ ಆ 1000 ವರ್ಷಗಳ ರಾಜ್ಯದ ಆಳ್ವಿಕೆ ಅಲ್ಲ. That will come when he comes back. ಅದು ಬರ್ತದೆ ಆತನು ಬಂದಾಗ. Until then, you and I are called to work along with God in establishing the values, the principles of the coming kingdom. ಅಲ್ಲಿಯವರೆಗೆ ಮೌಲ್ಯಗಳನ್ನ ಮತ್ತು ಆತನ ನಿಯಮಗಳನ್ನ ಬರುವಂತ ಅರಸನ ಕುರಿತಾಗಿ ಸ್ಥಾಪಿಸುವುದಕ್ಕೋಸ್ಕರವಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. We should give a foretaste to the world. The coming kingdom will be like this. ಬರುವಂತಹ ಸಾಮ್ರಾಜ್ಯ ಈ ರೀತಿಯಾಗಿ ಇರ್ತದೆ ಎಂಬುದಾಗಿ ಲೋಕಕ್ಕೆ ಒಂದು ರುಚಿಯನ್ನು ಕೊಡೋದಕ್ಕೋಸ್ಕರವಾಗಿ ನಾವಿದ್ದೇವೆ. When people of the world, when they see how we care for each other, how we take care of poor people, how we take care of sick people, no, that should be a model for the world to be attracted to the kingdom of God. ನಾವು ಬಡವರ ಕುರಿತಾಗಿ ಕಾಳಜಿ ವಹಿಸುವಾಗ, ರೋಗಿಗಳ ಕುರಿತಾಗಿ ಕಾಳಜಿ ವಹಿಸುವಾಗ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವಂತ ಸಮಯದಲ್ಲಿ ಅದು ಮುಂದಿನ ರಾಜ್ಯ ಈ ರೀತಿಯಾಗಿ ಇರ್ತದೆ ಎಂಬುದಾಗಿ ಜನರಿಗೆ ಮುಂತಿಳಿಸಲ್ಪಡುವಂತದ್ದಾಗಿರ್ಬೇಕು. Brothers and sisters, mission is holistic. Mission is holistic. ಆ ಒಂದು ನಿಯೋಗ ಎನ್ನುವಂಥದ್ದು ಸಂಪೂರ್ಣವಾದದ್ದು. May the Lord help us to understand this in a very deeper manner. ನಮ್ಮ ಕರ್ತನು ತಾನೇ ಇದನ್ನು ಬಹಳ ಆಳವಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡಲಿ. Mission, 2 vital aspects so far we have discussed. ನಿಯೋಗ 2 ಸವಿಸ್ತಾರವಾದಂತಹ ಅಂಶಗಳನ್ನ ನಾವು ಇದುವರೆಗೆ ಚರ್ಚಿಸಿದ್ದೇವೆ. Number 1, ಮೊದಲನೇದು, mission is all about God's glory. ನಿಯೋಗ ಎನ್ನುವಂಥದ್ದು ದೇವರ ಮಹಿಮೆಗೋಸ್ಕರವಾಗಿರುವಂಥದ್ದು. Whatever God does in the world, it is always for his glory. ದೇವರು ಈ ಲೋಕದಲ್ಲಿ ಏನೇ ಮಾಡಿದ್ರು ಸಹ ಅದು ಯಾವಾಗಲೂ ಸಹ ಆತನ ಮಹಿಮೆಗೋಸ್ಕರವಾಗಿ. And mission is establishing God's kingdom. ಮತ್ತು ನಿಯೋಗ ದೇವರ ರಾಜ್ಯವನ್ನು ಸ್ಥಾಪಿಸುವಂಥದ್ದು. He came to destroy the works of the devil. ಆತನು ಸೈತಾನನ ಕೆಲಸಗಳನ್ನು ನಾಶ ಮಾಡುವುದಕ್ಕೋಸ್ಕರವಾಗಿ ಬಂದನು. God willing, on Friday we will look at the third aspect, the redemption, which is part of God's mission. ಕರ್ತನ ಚಿತ್ತವಿರದಾದ್ರೆ ಮುಂದಿನ ವಾರ ವಿಮೋಚನೆ ಎನ್ನುವಂಥದ್ದು ದೇವರ ಒಂದು ನಿಯೋಗದ ಕಾರ್ಯದ ಒಂದು ಭಾಗ ಎಂಬುದಾಗಿ ನಾವು ನೋಡೋಣ. May the Lord bless these words into our hearts